Are you ready? No, sir. Hey, ready agro. Are you ready? Yes, sir. Are you ready? Yes, sir. How's the Josh? Hi, sir. How's the Josh? Hi, sir. Jai Shambho! Jai Shambho. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವು ಇವತ್ತು ನೋಡ್ತಾ ಇರೋದು 3ನೇ ಚಾಪ್ಟರ್ ನ 11ನೇ ಟಾಪಿಕ್, ಸೆಲ್ಸ್ ಇನ್ ಸೀರೀಸ್ ಅಂಡ್ ಇನ್ ಪ್ಯಾರಲಲ್. ಸೆಲ್ಸ್ ಅನ್ನ ಸೀರೀಸ್ ನಲ್ಲಿ ಜೋಡಿಸಿದಾಗ ಏನ್ ಕಥೆ ಆಗತ್ತೆ, ಅದನ್ನೇ ಪ್ಯಾರಲಲ್ ಅಲ್ಲಿ ಜೋಡಿಸಿದಾಗ ಏನ್ ಕಥೆ ಆಗತ್ತೆ ಅನ್ನೋದು ನಾವಿವತ್ ನೋಡ್ತಾ ಇರುವಂತ ಟಾಪಿಕ್. ಸರಿನಾ? ಸೊ ಮೊದ್ಲೇ ಹೇಳ್ಬಿಡ್ತೀನಿ, ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ, ನಿಮ್ಗೆಲ್ಲ ಅರ್ಥ ಆಗೇ ಆಗತ್ತೆ. ಹೀಗೆ ಲೈಕ್ ಮಾಡ್ಕೊಂಡ್ ಬನ್ನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗೆ ಮಾಡ್ಕೊಳ್ಳಿ. ಸೊ ಶುರು ಮಾಡೋಣ. ಈ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ಏನಿದೆಯೋ ನಿಮ್ಮ ಬೋರ್ಡ್ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ಸ್. ಸೀರೀಸ್ ಅಂತಂದ್ರೆ ನಿಮಗ್ ಗೊತ್ತಲ್ವಾ, ಒಂದ್ರ ಬೆನ್ನಿಗೆ ಒಂದನ್ನು ಜೋಡಿಸಿದ್ರೆ ಅದನ್ನ ನಾವು ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ. ಮೊದಲು ಈ ಸೀರೀಸ್ ಕನೆಕ್ಷನ್ ಇನ್ ಡಿರೈವೇಶನ್ ಅನ್ನ ಮಾಡೋಣ. 2 ಸೆಲ್ ಇದೆ, ಅದನ್ನ ಸೀರೀಸ್ ನಲ್ಲಿ ಜೋಡಿಸ್ಕೊಂಡಿಟ್ಟಿದ್ದಾರೆ. ಸರಿನಾ? ನಿಮ್ಮ ಬುಕ್ ನಲ್ಲಿ ಅವ್ರು ಇಷ್ಟನ್ನೇ ಕೊಟ್ಟಿರೋದು. ಡಯಾಗ್ರಾಮ್ ಅಂತ ಬಂದಾಗ ಅವರು 2 ಸೆಲ್ ಅನ್ನ ಈ ರೀತಿ ಜೋಡಿಸ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಆಕ್ಚುಲಿ ನಾವು ಕಂಪ್ಲೀಟ್ ಆಗಿರೋ ಸರ್ಕ್ಯೂಟ್ ಅನ್ನೇ ಇಮ್ಯಾಜಿನ್ ಮಾಡ್ಕೋಬೇಕು. ಸರಿನಾ? ಒಂದ್ ಸರ್ಕ್ಯೂಟ್ ಇದೆ ಅಂತ, ಒಂದ್ ಕಂಪ್ಲೀಟ್ ಆಗಿರೋ ಸರ್ಕ್ಯೂಟ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಸೆಲ್ ಅನ್ನ ಖಾಲಿ ಹೇಗೆ ಬಿಟ್ರೆ ಅದ್ರ ಒಳಗಡೆ ಕರೆಂಟ್ ಫ್ಲೋ ಆಗೋದಕ್ಕೆ ಸಾಧ್ಯ ಇಲ್ಲ. ಕರೆಂಟ್ ಫ್ಲೋ ಆಗ್ಬೇಕು ಅಂತಂದ್ರೆ ಸರ್ಕ್ಯೂಟ್ ಕಂಪ್ಲೀಟ್ ಇರಬೇಕು. ಬಟ್ ನಿಮ್ ಬುಕ್ ನಲ್ಲಿ ಕೊಟ್ಟಿರೋದಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಏನನ್ನ, ಬರೀ ಸೆಲ್ ಅಷ್ಟೇ ಇಲ್ಲ, ಅದ್ ಹೇಗೋ ಒಂದ್ ರೀತಿಲಿ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡೇ ಡಿರೈವೇಶನ್ ಮಾಡಿರೋದು. ಸರಿನಾ? ಸೊ ಬುಕ್ ನಲ್ಲೇ ಇವೆರಡನ್ನೇ ಕೊಟ್ಟಿದ್ದಾರೆ ಅಂದ್ಮೇಲೆ ನಾವ್ ಯಾಕೆ ಸುಮ್ನೆ ಎಕ್ಸ್ಟ್ರಾ ಬಿಡ್ಸ್ಕೊಳ್ಳೋದು? ನಿಮ್ ಬುಕ್ ನಲ್ಲಿ ಹೆಂಗಿದ್ಯೋ ಹಂಗೆ ಇರ್ಲಿ. ಸರಿನಾ? ಇಷ್ಟೇ ಇರ್ಲಿ. ಸೊ ಈಗ ಈ 2 ಸೆಲ್ ಗಳನ್ನ ಜೋಡಿಸಿದಾಗ ನಮ್ಗೆ ಏನ್ ಈಕ್ವಿವೆಲೆಂಟ್ ಸೆಲ್ ಸಿಗುತ್ತೋ ಅದರ ಡಯಾಗ್ರಾಮ್ ಅನ್ನ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ನಿಮ್ ಬುಕ್ ನಲ್ಲಿ ಅದೇ ರೀತಿ ಕೊಟ್ಟಿದ್ದಾರೆ. ಟೋಟಲ್ 2 ಡಯಾಗ್ರಾಮ್ ಇದೆ. ಯಾವ್ದಕ್ಕೆ? ಬರೀ ಸೀರೀಸ್ ನಲ್ಲಿ. ಅಂದ್ರೆ ಇದ್ರ ಅರ್ಥ ಏನಂದ್ರೆ, ಸಪೋಸ್ ಇದು 1.5 ವೋಲ್ಟಿನ ಸೆಲ್ ಇದೆ, ಇದು 1.5 ವೋಲ್ಟಿನ ಸೆಲ್ ಇದೆ ಅಂತಂದ್ರೆ ಇವೆರಡನ್ನು ಸೇರಿಸಿದಾಗ ನಮ್ಗೆ 3 ವೋಲ್ಟಿನ ಸೆಲ್ ಸಿಗತ್ತೆ. ಹೌದಾ? ಅದೇ ಲೆಕ್ಕದಲ್ಲಿ ಆಯ್ತದು. ಸೊ ಇವೆರಡನ್ನು ಸೇರಿಸಿದಾಗ ಬರುವಂತ ಸೆಲ್ ಏನಿದೆಯೋ, ಆ ಈಕ್ವಿವೆಲೆಂಟ್ ಸೆಲ್ ಏನಿದೆಯೋ ಅದನ್ನ ಪಕ್ಕದಲ್ಲಿ ಬಿಡಿಸ್ಕೊಂಡಿದ್ದಾರೆ. ಸರಿನಾ? ಸೊ ಆ ಈಕ್ವಿವೆಲೆಂಟ್ ಸೆಲ್ ಅನ್ನ ಪಕ್ಕದಲ್ಲಿ ಬಿಡಿಸ್ಕೊಂಡಿದ್ದಾರೆ, ಜಸ್ಟ್ ಫಾರ್ ರೀಪ್ರೆಸೆಂಟೇಷನ್ ಪರ್ಪಸ್ ಅಷ್ಟೇ. ಅಂದ್ರೇನು, ಈ 1.5 ವೋಲ್ಟ್ ಇಂದು 2 ಸೆಲ್ ಅನ್ನ ಈ ರೀತಿ ಸೀರೀಸ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡ್ರು ಅದ್ರ ಪರಿಣಾಮ ಒಂದೇ, ಅಥವಾ 3 ವೋಲ್ಟ್ ಇಂದ ಒಂದು ಸೆಲ್ ತಗೊಂಡು ಇಟ್ಕೊಂಡ್ರು ಅದ್ರ ಪರಿಣಾಮ ಒಂದೇ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದನ್ನ ಸೆಲ್ 1 ಅಂತ ಕರೆಯೋಣ, ಇದನ್ನ ಸೆಲ್ 2 ಅಂತ ಕರೆಯೋಣ. ಹೀಗಾಗಿ ಈ ಸೆಲ್ 1 ನ EMF ಏನಿದೆಯೋ ಅದನ್ನ EMF 1 ಅಂತ ಕರ್ಕೊಳ್ಳೋಣ. ಈ ಸೆಲ್ ಒಳಗಡೆ ಒಂದ್ ಸ್ವಲ್ಪ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ, ನಿನ್ನೆಗಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಸೊ ಆ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ R1 ಅಂತ ಕರ್ಕೊಳ್ಳೋಣ. ಹೀಗಾಗಿ ಇದ್ರದ್ದು ಏನು ಬರಿಬೇಕಾಯ್ತು, ನಾವು E2 ಅಂತ ಬರಿಬೇಕಾಯ್ತು. ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ R2 ಅಂತ ಬರಿಬೇಕಾಯ್ತು. ಇದು ಈಕ್ವಿವೆಲೆಂಟ್ ಸೆಲ್ ಅಲ್ವಾ, ಇದನ್ನ ಮಾಡಿದಾಗ ಸಿಗುವಂತ ಸೆಲ್ ಅಲ್ವಾ. ಸೊ ಇದರ EMF ಅನ್ನ ನಾವು ಈಕ್ವಿವೆಲೆಂಟ್ EMF ಅಂತ ಬರ್ಕೊಳ್ಳೋಣ. ಇಲ್ಲಿ E1 ಅಂತ ಬರ್ಕೊಂಡಿದ್ವಿ, EMF 1, ಇಲ್ಲಿ EMF 2 ಅಂತ ಬರ್ಕೊಂಡಿದ್ವಿ. ಇಲ್ಲಿರೋದು ಈಕ್ವಿವೆಲೆಂಟ್ ಸೆಲ್, ಹೀಗಾಗಿ ಇದರ EMF ಅನ್ನ ಈಕ್ವಿವೆಲೆಂಟ್ EMF ಅಂತ ಬರ್ಕೊಳ್ಳೋಣ. ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಬರ್ಕೊಳ್ಳೋಣ. ನಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ನನ್ನ ಕ್ಲಾಸ್ ಅನ್ನು ನೋಡಿ ಬುಕ್ ಓದ್ತಾರಲ್ವಾ ಅವರಿಗೆ ಇಲ್ಲಿ ಬೇರೆ ಹೇಳಿದ್ದಾರೆ, ಇಲ್ಲಿ ಬೇರೆ ಹೇಳಿದ್ದಾರೆ ಅಂತ ಕನ್ಫ್ಯೂಷನ್ ಆಗ್ಬಾರ್ದು. ಸೊ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮ್ ಬುಕ್ ನಲ್ಲಿ ಹೆಂಗ್ ಕೊಟ್ಟಿದಾರೋ ಹಂಗೆ ಮಾಡಿಸ್ಕೊಂತ ಹೋಗ್ತೀನಿ. ಸರಿನಾ? ಸೊ ಈಗ 2 ಸೆಲ್ ಇದೆ ಅಂತಂದ್ರೆ ನಿಮ್ಮ ಬುಕ್ ನಲ್ಲಿ ಅವರು ಈ ಡಯಾಗ್ರಾಮ್ ಅನ್ನ ಅರ್ಥ ಮಾಡ್ಕೊಂಡು ಡಿರೈವೇಶನ್ ಮಾಡಿಸೋದಕ್ಕೋಸ್ಕರ ಒಂದು ಸಿಂಪ್ಲಿಸಿಟಿಗೋಸ್ಕರ ಈ ಪಾಯಿಂಟ್ ಗೆ ಒಂದು ಹೆಸರು ಕೊಟ್ಕೊಂಡಿದ್ದಾರೆ, ಈ 2 ಸೆಲ್ ಗಳ ಮಧ್ಯ ಇರೋ ಈ ಪಾಯಿಂಟ್ ಗೆ ಒಂದು ಹೆಸರು ಕೊಟ್ಕೊಂಡಿದ್ದಾರೆ, ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ. ಓಕೆನಾ? ಇದಕ್ಕೆ A ಅಂತ ಕರೆದ್ರು, ಈ ಪಾಯಿಂಟಿಗೆ B ಅಂತ ಕರೆದ್ರು, ಈ ಪಾಯಿಂಟಿಗೆ C ಅಂತ ಕರೆದ್ರು. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದ್ರೆ, ಕ್ಲೋಸ್ಡ್ ಸರ್ಕ್ಯೂಟ್ ಇದ್ರೆ ಅಲ್ಲಿ ಕರೆಂಟ್ ಕೂಡ ಹರಿಯುತ್ತೆ. ಅಲ್ಲಿ ಹರಿತಾ ಇರೋ ಕರೆಂಟ್ ಅನ್ನ I ಅಂತ ಕರೆಯೋಣ. ಸರಿನಾ? ಇಷ್ಟು ವಿಷಯ. ಇಲ್ಲಿ ಈ 2 ಸೆಲ್ ಸೇರಿಸಿದಾಗ ಏನ್ ಸೆಲ್ ಸಿಗುತ್ತೋ ಅದ್ರ ಒಳಗಡೆನೂ ಆಬ್ವಿಯಸ್ಲಿ I ಕರೆಂಟ್ ಹರಿಬೇಕಾಯ್ತು. ಈಗ ನೋಡಿ, ಈ 2 ಸೆಲ್ ಇದೆ, ಹೌದಾ? ಈ 2 ಸೆಲ್ ಗಳನ್ನ ಸೇರಿಸಿದಾಗ ಈಕ್ವಿವೆಲೆಂಟ್ ಸೆಲ್ ಇದು. ಹೀಗಾಗಿ ಇದರ ಪಾಸಿಟಿವ್ ಸೈಡ್ ಇರುವಂತ ಇದನ್ನ A ಅಂತ ಕರೆದಿದ್ದಾರೆ, ನೆಗೆಟಿವ್ ಎಂಡ್ ಅಲ್ಲಿ ಇರುವಂತ ಪಾಯಿಂಟ್ ಅನ್ನ C ಅಂತ ಕರೆದಿದ್ದಾರೆ. ಸೊ ನಮ್ ಈ ಡಯಾಗ್ರಾಮ್ ನಲ್ಲೂ ಹೇಗೆ ಬರ್ಬೇಕಾಯ್ತು, ಪಾಸಿಟಿವ್ ಎಂಡ್ ಅಲ್ಲಿರೋ ಪಾಯಿಂಟ್ A, ನೆಗೆಟಿವ್ ಎಂಡ್ ಅಲ್ಲಿರೋ ಪಾಯಿಂಟ್ C ಅಂತ ಬರ್ಬೇಕಾಯ್ತು. B ಪಾಯಿಂಟ್ ಇಲ್ಲಿ ಬರಲ್ಲ, ಯಾಕಂದ್ರೆ B ಪಾಯಿಂಟ್ ಆಕ್ಚುಲಿ ಇರೋದಲ್ಲಿ 2 ಸೆಲ್ ಗಳ ಮಧ್ಯ ಇದೆ. ಸೊ ಇಲ್ಲಿ ನಾವು ಒಂದೇ ಸೆಲ್ ಬಿಡಿಸ್ಕೊಂಡಿದ್ದೇವೆ. B ಪಾಯಿಂಟ್ ಅಂತ ಕೊಟ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ. ಪಾಸಿಟಿವ್ ಎಂಡ್ ಅನ್ನ A ಅಂತ ಕರ್ಕೊಂಡಿದ್ದಾರೆ, ನೆಗೆಟಿವ್ ಎಂಡ್ ಅನ್ನ C ಅಂತ ಕೊಟ್ಕೊಂಡಿದ್ದಾರೆ. ಸೊ ಅಷ್ಟೇ ಎಂಡ್ ಅನ್ನ ಈ ಡಯಾಗ್ರಾಮ್ ಅಲ್ಲಿ ಬಿಡಿಸೋಣ. ಡಯಾಗ್ರಾಮ್ ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಇದರಲ್ಲಿರೋ ಪ್ರತಿ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಈಗ ಡಿರೈವೇಶನ್ ವಿಷಯಕ್ಕೆ ಬರೋಣ. ನಾವು ಫಸ್ಟ್ ಏನ್ ನೋಡೋಣ,
ಈ ಸೆಲ್ ನ ಎರಡು ಟರ್ಮಿನಲ್ ಇದೆಯಲ್ವಾ, ಅದರ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನೋಡೋಣ. ಇಲ್ಲಿ ಒಂದು ಪೊಟೆನ್ಶಿಯಲ್ ಇರುತ್ತೆ, ಈ ಸೆಲ್ ನ ಇನ್ನೊಂದ್ ಎಂಡ್ ಅಂದ್ರೆ ಇದು, ಈ ಸೆಲ್ ನ ಒಂದ್ ಎಂಡ್ ಅಲ್ಲಿ ಇಲ್ಲಿ ಇದಕ್ಕೆ ಕನೆಕ್ಟ್ ಇದೆ, ಇನ್ನೊಂದ್ ಎಂಡ್ ಇದಕ್ಕೆ ಕನೆಕ್ಟ್ ಇದೆ. ಸೊ ನಾವು ನೋಡ್ಬೇಕಾಗಿರೋದು ಪೊಟೆನ್ಶಿಯಲ್ ಡಿಫರೆನ್ಸ್. ಹೌದಾ, ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಅನ್ನ ನಾವ್ ಇವಾಗ ನೋಡ್ತಾ ಇದೀವಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಅನ್ನ ನೋಡ್ತಾ ಇದೀವಿ. ಸೊ ಇವುಗಳ ಪೊಟೆನ್ಶಿಯಲ್ ಡಿಫರೆನ್ಸ್ ನೋಡ್ತಾ ಇದೀವಿ. ಅಂದ್ರೆ ಏನರ್ಥ, ಬೇಸಿಕಲಿ ಇದರ ಪೊಟೆನ್ಶಿಯಲ್ ಗಳ ಡಿಫರೆನ್ಸ್ ಅನ್ನ ಬರ್ಕೋಬೇಕು. ಹೌದಾ, ಇಸ್ ಈಕ್ವಲ್ ಟು ಇದರ ಪೊಟೆನ್ಶಿಯಲ್ ಅನ್ನ ನಾನು ಪೊಟೆನ್ಶಿಯಲ್ ಆಫ್ ಎ ಅಂತ ಕರ್ಕೋತೀನಿ, ಇದರ ಪೊಟೆನ್ಶಿಯಲ್ ಅನ್ನ ಪೊಟೆನ್ಶಿಯಲ್ ಆಫ್ ಬಿ ಅಂತ ಕರ್ಕೋತೀನಿ. ನಾವ್ ಏನ್ ನೋಡ್ಬೇಕು, ಆ ಪೊಟೆನ್ಶಿಯಲ್ ಡಿಫರೆನ್ಸ್ ನೋಡ್ಬೇಕು. ಡಿಫರೆನ್ಸ್ ನೋಡ್ತಾ ಇದೀವಲ್ವಾ, ಹೀಗಾಗಿ ಡಿಫರೆನ್ಸ್ ನೋಡೋದಾದ್ರೆ ಮೈನಸ್ ಮಾಡ್ಕೋತೀವಿ. ಹೌದಾ, ಸೊ ಇಷ್ಟನ್ನು ಬರ್ಕೊಂಡೆ. ಇವಾಗ ಏನ್ ಮಾಡೋಣ, ಇವಾಗ ಈ ಎರಡು ಪಾಯಿಂಟ್ ಗಳ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನ್ ಬರುತ್ತೆ ಅಂತ ನೋಡೋಣ. ಯಾವ ಎರಡು ಪಾಯಿಂಟ್? ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿ ಅಂಡ್ ಸಿ ಅನ್ನ ನೋಡೋಣ. ಸರಿನಾ, ಬಿ ಅಂಡ್ ಸಿ ಅನ್ನ ನೋಡೋಣ. ಬಿ ಅಂಡ್ ಸಿ ಅಂತಂದ್ರೆ ಇದರ ಪೊಟೆನ್ಶಿಯಲ್ ಮತ್ತೆ ಇದರ ಪೊಟೆನ್ಶಿಯಲ್ ಅನ್ನ ತಗೋಬೇಕು, ಆಮೇಲೆ ಅದರ ಡಿಫರೆನ್ಸ್ ಅನ್ನ ಮಾಡ್ಕೋಬೇಕು. ಇದರ ಪೊಟೆನ್ಶಿಯಲ್ ಅನ್ನ ಹೇಗ್ ಬರಿಬಹುದು ನಾವು? ವಿ ಆಫ್ ಬಿ ಅಂತ ಬರಿಬಹುದು. ಇದರ ಪೊಟೆನ್ಶಿಯಲ್ ಅನ್ನ ಹೇಗ್ ಬರೆಯೋದು? ವಿ ಆಫ್ ಸಿ ಅಂತ ಬರಿಬಹುದು. ಅದ್ರ ಡಿಫರೆನ್ಸ್ ಬರಿಬೇಕಲ್ವಾ, ಹೀಗಾಗಿ ಇಲ್ಲಿ ಮೈನಸ್ ಹಾಕೋತೀವಿ. ಇಲ್ಲಿ ಒಂದು ವಿಷಯ ನಿಮಗೆ ಕ್ಲಿಯರ್ ಮಾಡ್ಬೇಕು ನಾನು, ಇಲ್ಲಿ ವಿ ಆಫ್ ಎ ಅಂತ ಬರ್ದಿದ್ದೀನಲ್ವಾ, ಇದ್ರ ಅರ್ಥ ವಿ ಅನ್ನ ಎ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು ಅಂತ ಅಲ್ಲ. ಇಲ್ಲಿ ವಿ ಆಫ್ ಬಿ ಬರ್ದಿದ್ದೀನಿ ಅಲ್ವಾ, ಇದ್ರ ಅರ್ಥ ವಿ ಮತ್ತೆ ಬಿ ಅನ್ನ ಮಲ್ಟಿಪ್ಲೈ ಮಾಡಿದೀವಿ ಅಂತ ಅರ್ಥ ಅಲ್ಲ. ಇದ್ರ ಅರ್ಥ ಏನು? ಬಿ ನಲ್ಲಿ ಇರುವಂತ ಪೊಟೆನ್ಶಿಯಲ್ ಅಂತ ಅರ್ಥ, ಪಾಯಿಂಟ್ ಬಿ ನಲ್ಲಿ ಇರುವಂತ ಪೊಟೆನ್ಶಿಯಲ್ ಅಂತ ಅರ್ಥ. ಇದರ ಅರ್ಥ ಪಾಯಿಂಟ್ ಎ ನಲ್ಲಿ ಇರುವಂತ ಪೊಟೆನ್ಶಿಯಲ್ ಅಂತ ಅರ್ಥ. ಇದರ ಅರ್ಥ ಪಾಯಿಂಟ್ ಸಿ ನಲ್ಲಿ ಇರೋ ಪೊಟೆನ್ಶಿಯಲ್ ಅಂತ ಅರ್ಥ. ಓಕೆನಾ, ಅಷ್ಟೇ. ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದೀವಿ ಅಂತ ಅನ್ಕೊಂಡ್ರೆ ಅದು ತಪ್ಪು. ಇದು ಜಸ್ಟ್ ಒಂದು ನೊಟೇಷನ್. ಇವಾಗ ನಿನ್ನೆಗಷ್ಟೇ ನಾವು ಕಲ್ತಿರುವಂತ ಒಂದು ಫಾರ್ಮುಲಾ ಇದೆ, ಇ ಎಂ ಎಫ್, ಈ ಪೊಟೆನ್ಶಿಯಲ್ ಡಿಫರೆನ್ಸ್, ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್, ಇದಕ್ಕೆಲ್ಲ ರಿಲೇಟ್ ಮಾಡುವಂಥದ್ದು. ಹೌದಾ, ನಿನ್ನೆಗೆ ಮಾಡಿದ್ದೇವೆ, ಅದನ್ನು ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಕೊಂಡು ಅದರಲ್ಲಿರೋ ಪಾಯಿಂಟ್ ಟು ಪಾಯಿಂಟ್ ಅರ್ಥ ಆಗೋ ರೀತಿಲಿ ಪಾಠ ಮಾಡಿದ್ದೇನೆ. ಸೊ ಇದರ ಜಸ್ಟ್ ಹಿಂದಿನ ಪಾರ್ಟ್ ನೀವು ನೋಡಿದ್ರೆ ನಿಮ್ಗೆ ಸಿಗತ್ತೆ ಅದು. ಸರಿನಾ, ಅದ್ರಲ್ಲಿ ನಾವು ಒಂದು ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ? ಯಾವತ್ತು ನಮ್ಮ ಸೆಲ್ ನ ಪೊಟೆನ್ಶಿಯಲ್ ಡಿಫರೆನ್ಸ್ ಏನ್ ಸಿಗತ್ತೋ ಅಥವಾ ಈ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಏನ್ ಸಿಗತ್ತೋ ಇದು ಯಾವತ್ತಿದ್ರೂ ಇ ಎಂ ಎಫ್ ಗಿಂತ ಕಮ್ಮಿ ಇರುತ್ತೆ. ಇ ಎಂ ಎಫ್ ಗಿಂತ ಕಮ್ಮಿ ಇರುತ್ತೆ. ಎಷ್ಟು ಕಮ್ಮಿ ಇರುತ್ತೆ? ಐ ಆರ್ ನಷ್ಟು ಕಮ್ಮಿ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಹೌದಾ, ಇದೇ ಫಾರ್ಮುಲಾ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದೇ ಫಾರ್ಮುಲಾನ ಇದಕ್ಕೆ ಅಪ್ಲೈ ಮಾಡಿ ಬರ್ಕೊಳ್ಳೋಣ. ಸರಿನಾ, ವಿ ಅಂತಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್. ಯಾವ ಟರ್ಮಿನಲ್? ಇದಕ್ಕೆ ಹಾಕ್ತಾ ಇದೀವಿ, ಎ ಮತ್ತೆ ಬಿ ಗಳ ನಡುವೆ ಹಾಕ್ತಾ ಇದೀವಿ ಇದೇ ಫಾರ್ಮುಲಾನ. ಓಕೆನಾ, ವಿ ಜಾಗದಲ್ಲಿ ಇದಿದೆ, ಈ ಜಾಗದಲ್ಲಿ ಅಥವಾ ಇ ಎಂ ಎಫ್ ಜಾಗದಲ್ಲಿ ನಾವೇನ್ ಬರಿಬೇಕು? ಇದರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ನೋಡ್ತಾ ಇರೋದು. ಸೊ ಇದರ ನಡುವೆ ಇರೋ ಸೆಲ್ ಇದು, ಅಂದ್ರೆ ಅದರ ಇ ಎಂ ಎಫ್ ಇರೋದು ಇ ಒನ್. ಸೊ ಈ ಜಾಗದಲ್ಲಿ ಇ ಒನ್ ಅಂತ ಅಥವಾ ಇ ಎಂ ಎಫ್ ಒನ್ ಅಂತ ನಾವು ಬರ್ಕೋಬಹುದು. ಓಕೆನಾ, ಇ ಎಂ ಎಫ್ ಒನ್ ಮೈನಸ್ ಐ ಅಂತ ಇದೆ. ಸೊ ಇದ್ರಲ್ಲಿ ಹರಿತಾ ಇರುವಂತ ಕರೆಂಟ್ ಅನ್ನ ಬರ್ಕೋಬೇಕು. ಸೊ ಇಲ್ಲಿ ಬರ್ತಾ ಇರೋದು ಐ ಕರೆಂಟ್, ಒಂದೇ ಕರೆಂಟ್ ಬರ್ತಾ ಇದೆ. ಕರೆಂಟಿಗೆ ಹರಿದು ಹಂಚ್ ಹೋಗ್ಲಿಕ್ಕೆ ಬೇರೆ ಬೇರೆ ದಾರಿ ಇದೆಯಾ? ಇಲ್ಲ, ಕರೆಂಟಿಗೆ ಇರೋದು ಒಂದೇ ದಾರಿ. ಸೊ ಇಲ್ಲಿಂದ ಎಷ್ಟು ಕರೆಂಟ್ ಬರ್ತದೆಯೋ ಆ ಕರೆಂಟ್ ಈ ಸೆಲ್ ನ ಮೂಲಕನೂ ಹೋಗುತ್ತೆ, ಹಾಗೆ ಈ ಸೆಲ್ ಮೂಲಕನೂ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಈ ಸೆಲ್ ಮೂಲಕ ಹರಿಯೋ ಕರೆಂಟ್ ಕೂಡ ಐ, ಈ ಸೆಲ್ ಮೂಲಕ ಹರಿಯೋ ಕರೆಂಟ್ ಕೂಡ ಐ. ಸೊ ಈ ಸೆಲ್ ಮೂಲಕ ಹರಿಯೋ ಕರೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ, ಹೀಗಾಗಿ ಐ ಅಂತಾನೆ ಬರ್ಕೋಬಹುದು. ಇಂಟು ಆರ್. ಆರ್ ಅಂತಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್, ಸ್ಮಾಲ್ ಆರ್. ಹೌದಾ, ಸೊ ಈ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಬರ್ಕೋಬೇಕು. ಎಷ್ಟಿದೆ ಈ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್? R1 ಅಂತ ಇದೆ. ಸೊ ಅದನ್ನ ಬರ್ಕೊಂಡಿದ್ದೀನಿ. ಸೊ ಸೇಮ್ ಅದನ್ನೇ ಈಗ ನಾವು ಇದಕ್ಕೆ ಅಪ್ಲೈ ಮಾಡಿ ಬರ್ಕೊಳ್ಳೋಣ. ಯಾವ್ದ್ರ ನಡುವೆ ಇದು ಪೊಟೆನ್ಶಿಯಲ್ ಡಿಫರೆನ್ಸ್? ಬಿ ಸಿ ನಡುವೆ ಇರೋದು. ಬಿ ಮತ್ತೆ ಸಿ ಗಳ ನಡುವೆ ಇರೋ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ನಮಗೆ ಈ ಸೆಲ್ ಸಿಗುತ್ತೆ. ಸೊ ಹೀಗಾಗಿ ಇ ಎಂ ಎಫ್ ಜಾಗದಲ್ಲಿ E2 ಅಂತ ಬರ್ಕೋಬಹುದು, ಮೈನಸ್ ಇದ್ರಲ್ಲಿ ಹರಿತಾ ಇರೋ ಕರೆಂಟ್ ಐ ಇದೆ, ಐ ಅಂತ ಬರ್ಕೊಂಡೆ. ಈ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದು R2, ಹೀಗಾಗಿ R2 ಅಂತ ಬರ್ಕೊಂಡೆ. ಅಸಲಿ ಡಿರೈವೇಶನ್ ಶುರುವಾಗೋದೇ ಈಗಿಂದ. ನಾವು ಏನ್ ಕಂಡುಹಿಡಿಬೇಕಾಗಿತ್ತು? ಸೀರೀಸ್ ನಲ್ಲಿದ್ದಾಗ ಒಟ್ಟಾರೆಯಾಗಿ ಏನಾಗುತ್ತೆ ಅನ್ನೋದು ಕಂಡುಹಿಡಿಬೇಕಾಗಿತ್ತು. ಹೌದಾ, ಸೊ ನಾವ್ ಇದ್ರದ್ದು ಇಂಡಿವಿಜುವಲ್ ಬರ್ಕೊಂಡಿದೀವಿ. ಈ ಸೆಲ್ ಇಂದ ಇಂಡಿವಿಜುವಲ್ ಏನ್ ವೋಲ್ಟೇಜ್ ಸಿಗುತ್ತೆ ಅನ್ನೋದನ್ನ ಬರ್ಕೊಂಡಿದ್ವಿ. ಇವಾಗ ಏನ್ ಮಾಡ್ಬೇಕು? ಈ ಎರಡು ಸೆಲ್ ಅನ್ನ ಕಂಬೈನ್ ಮಾಡಿದಾಗ ಟೋಟಲ್ ಓವರ್ ಆಲ್ ಆಗಿ ಏನ್ ವೋಲ್ಟೇಜ್ ಸಿಗುತ್ತೆ ಅಂತ ನೋಡ್ಬೇಕು. ಓವರ್ ಆಲ್ ಆಗಿ ಹೆಂಗ್ ಸಿಗುತ್ತೆ? ಎರಡನ್ನು ಸೇರಿಸಿದಾಗ ಒಟ್ನಲ್ಲಿ ಸಿಗೋ ವೋಲ್ಟೇಜು ಈ ಟರ್ಮಿನಲ್ ಮತ್ತೆ ಈ ಟರ್ಮಿನಲ್ ಗಳ ನಡುವೆ ಇರುತ್ತೆ. ಹೌದಾ, ಇದು ಯಾಕಂದ್ರೆ ಇವೆರಡರ ಮಧ್ಯೆ ಈ ಸೆಲ್ಲುಗಳನ್ನ ನಾವು ಇದು ಮಾಡಿದ್ದೇವೆ. ಸೊ ಇವುಗಳ ನಡುವೆ ಇರೋ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನೋಡ್ಕೋಬೇಕು. ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ ಪಾಯಿಂಟ್ಸ್ ಬಿಟ್ವೀನ್ ಎ ಅಂಡ್ ಸಿ. ಹೌದಾ, ಎ ಮತ್ತೆ ಸಿ ಗಳ ನಡುವೆ ಇರುವ ಒಟ್ಟಾರೆ ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನೋಡ್ಕೋಬೇಕು ನಾವು ಇವಾಗ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಯಾವ ಪಾಯಿಂಟ್ ಇಂದ ನೋಡ್ತಾ ಇದೀವಿ ಇವಾಗ ನಾವು?
ಎ ಮತ್ತೆ ಸಿ ಗಳ ಮಧ್ಯೆ ಇರೋ ಪೊಟೆನ್ಶಿಯಲ್ ಡಿಫರೆನ್ಸ್ ಬಗ್ಗೆ ನಾವ್ ಇವಾಗ ಮಾತಾಡ್ತಾ ಇರೋದು. ಅಂದ್ರೆ ಏನರ್ಥ, ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ. ಸೊ ಇದರ ಪೊಟೆನ್ಶಿಯಲ್ ಅನ್ನ ತಗೊಂಡು ಅದರ ಡಿಫರೆನ್ಸ್ ತೆಗಿಬೇಕು, ಅಂದ್ರೆ ಅದನ್ನ ಮೈನಸ್ ಮಾಡ್ಕೋಬೇಕು. ಹೌದಾ. ಸೊ ಇದರ ಪೊಟೆನ್ಶಿಯಲ್ ಇರೋದೆಷ್ಟು, ಪೊಟೆನ್ಶಿಯಲ್ ಆಫ್ ಎ. ಇದರ ಪೊಟೆನ್ಶಿಯಲ್ ಅನ್ನ ನಾವು ಹೇಗ್ ಬರಿಬಹುದು, ಪೊಟೆನ್ಶಿಯಲ್ ಆಫ್ ಸಿ. ನಾವಿವಾಗ ನೋಡ್ತಾ ಇರೋದು ಪೊಟೆನ್ಶಿಯಲ್ ಡಿಫರೆನ್ಸ್, ಹೀಗಾಗಿ ಡಿಫರೆನ್ಸ್ ಅಂತ ಬರ್ಕೊಂಡ್ರೆ ಆಯ್ತು. ಸೊ ಇವಾಗ ನಿಮ್ಗೆ ಒಂದು ಚಿಕ್ಕ ವಿಷಯ ಹೇಳ್ತೀನಿ ನಾನು. ಈಗ ನನ್ನ ಹತ್ರ 15 ಇದೆ ಅಂತ ಇಟ್ಕೊಳ್ಳಿ, ಏನೋ 15 ಮಾವಿನ ಹಣ್ಣಿದೆ ಅಂತ ಇಟ್ಕೊಳ್ಳಿ. ಈ 15ಕ್ಕೆ ನಾನು 5 ಅನ್ನ ಆಡ್ ಮಾಡ್ಕೋತೇನೆ, ಅದಾದ್ಮೇಲೆ 5 ಅನ್ನ ಮೈನಸ್ ಮಾಡ್ಕೋತೇನೆ. ಏನಾದ್ರೂ ಚೇಂಜಸ್ ಆಗತ್ತಾ? ಅದೇ ಸಂಖ್ಯೆಯನ್ನ ಆಡ್ ಮಾಡ್ಕೊಂಡು ಅದೇ ಸಂಖ್ಯೆನ ಮೈನಸ್ ಮಾಡಿದ್ರೆ ನಮಗೆ ಮೊದಲಿರೋ ಸಂಖ್ಯೆನೇ ಸಿಗುತ್ತೆ. ಮೊದಲು 15 ಇತ್ತು, ಇವಾಗ 15 ಸಿಕ್ಕಿದೆ. ಹೌದಾ. ಸೊ ಯಾವ್ದಾದ್ರು ಒಂದ್ ಸಂಖ್ಯೆಗೆ ಯಾವ್ದಿಂದಾದ್ರೂ ಮೈನಸ್ ಮಾಡಿ ಮತ್ತೆ ಅದೇ ಸಂಖ್ಯೆಯಿಂದ ಆಡ್ ಮಾಡಿದ್ರೆ ನಮಗೆ ಮೊದಲಿರೋ ವ್ಯಾಲ್ಯೂನೇ ಸಿಗುತ್ತೆ. ಸೊ ಇಲ್ಲೂ ಅದೇ ಕೆಲಸ ಮಾಡೋಣ. ಇದು ಪ್ಲಸ್ ವಿ ಆಫ್ ಎ ಇತ್ತು, ಇಲ್ಲಿ ಮೈನಸ್ ವಿ ಆಫ್ ಸಿ ಅಂತ ಇತ್ತು. ಈಗ ನಾನು ಏನ್ ಮಾಡ್ಕೋತೀನಿ ಅಂದ್ರೆ ಒಂದು ವ್ಯಾಲ್ಯೂನ ಆಡ್ ಮಾಡ್ಕೋತೀನಿ, ಸೇಮ್ ಅದೇ ವ್ಯಾಲ್ಯೂ ಇಂದ ಮೈನಸ್ ಮಾಡ್ಕೋತೀನಿ. ಅಂದ್ರೆ ಓವರ್ ಆಲ್ ಆಗಿ ಏನು ಚೇಂಜಸ್ ಆಗಲ್ಲ, ಇಲ್ಲಿ ಇದ್ದಕ್ಕಿದ್ದಾಗೆ ಇರುತ್ತೆ ಅಲ್ವಾ. ಸೊ ನಾನು ಏನ್ ಮಾಡ್ಕೋತೀನಪ್ಪ ಅಂತಂದ್ರೆ ಈ ಮೈನಸ್ ವಿ ಆಫ್ ಬಿ ಪ್ಲಸ್ ವಿ ಆಫ್ ಬಿ ಅನ್ನ ಮಾಡ್ಕೋತೇನೆ. ಯಾಕೆ ಅನ್ನೋದು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅರ್ಥ ಆಗುತ್ತೆ. ಸೊ ಇವಾಗ ಏನ್ ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಅನ್ನು ಇಲ್ಲಿ ಬರೆಯೋಣ. ಈಗ ಇಲ್ಲಿ ನೋಡಿ, ವಿ ಆಫ್ ಎ ಮೈನಸ್ ವಿ ಆಫ್ ಬಿ ಅಂತ ಇದೆ. ಅಂದ್ರೆ ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ, ಇದು ಹೇಳ್ತಾ ಇರೋದು ಇದು ಯಾವ್ದ್ರ ಬಗ್ಗೆ, ವಿ ಆಫ್ ಎ ಮೈನಸ್ ವಿ ಆಫ್ ಬಿ ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ, ವಿ ಆಫ್ ಎ ಬಿ ಬಗ್ಗೆ ಹೇಳ್ತಾ ಇದೆ. ಹೌದಾ. ಸೊ ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇರೋದು, ಇದು ಹೇಳ್ತಾ ಇರೋದು ವಿ ಆಫ್ ಎ ಬಿ ಬಗ್ಗೆ, ವಿ ಎ ಬಿ ಬಗ್ಗೆ. ಹೌದಾ. ಸೊ ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ, ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ, ವಿ ಬಿ ಮೈನಸ್ ವಿ ಸಿ. ವಿ ಬಿ ಮೈನಸ್ ವಿ ಸಿ ಅಂತಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಬಿ ಸಿ ಬಗ್ಗೆ ಹೇಳ್ತಾ ಇದೆ. ಹೌದಾ. ಸೊ ಇದು ವಿ ಬಿ ಸಿ ಅಂತ ಆಯ್ತು. ಕ್ಲಿಯರಾ, ಇಲ್ಲಿವರೆಗಂತೂ ಕ್ಲಿಯರಾ. ಸೊ ನೆಕ್ಸ್ಟ್ ಸ್ಟೆಪ್ ಅನ್ನ ಬರ್ಕೊಳ್ಳೋಣ. ವಿ ಎ ಬಿ ಜಾಗದಲ್ಲಿ ನಾವೇನ್ ಬರಿಬಹುದು, ಇದ್ರ ಜಾಗದಲ್ಲಿ ಇದನ್ನ ಬರ್ಕೋಬಹುದು. ಹೌದಾ. ಈ 1 ಮೈನಸ್ ಐ ಆರ್ 1 ಅಂತ ನಾವು ಬರ್ಕೋಬಹುದು. ಅದೇ ರೀತಿ ಇದ್ರ ಜಾಗದಲ್ಲಿ ಇದಿದೆ, ವಿ ಬಿ ಸಿ ಇದೆ. ಸೊ ವಿ ಬಿ ಸಿ ಜಾಗದಲ್ಲಿ ನಾವೇನ್ ಬರ್ಕೋಬಹುದು, E2 ಮೈನಸ್ ಐ ಆರ್ 2 ಅಂತ ಬರ್ಕೋಬಹುದು. ಹೌದಾ. ಸೊ E2 ಮೈನಸ್ ಐ ಆರ್ 2 ಅಂತ ಬರ್ಕೋಬಹುದು. ಇದನ್ನ ಬರ್ಕೊಂಡೆ, ಇವೆರಡರ ನಡುವೆ ಯಾವ ಸೈನ್ ಇದೆ, ಪ್ಲಸ್ ಸೈನ್ ಇದೆ. ಹೀಗಾಗಿ ಇದನ್ನ ಬರ್ಕೊಂಡೆ, ಇವೆರಡರ ನಡುವೆ ಯಾವ ಸೈನ್ ಹಾಕಬೇಕು, ಪ್ಲಸ್ ಸೈನ್ ಅನ್ನ ಹಾಕೋಬೇಕು. ಕ್ಲಿಯರಾ. ಈಗ ಏನ್ ಮಾಡ್ತೇನೆ ಅಂತಂದ್ರೆ ನಾನು ಇಲ್ಲಿ E1 ಮತ್ತೆ ಇವನ್ ಫ್ಯಾಮಿಲಿಗೆ ಸೇರಿದವ ಇಲ್ಲಿದ್ದಾನೆ, ಇವನು ಇ. ಹೌದಾ. ಸೊ ಇವೆರಡನ್ನು ಒಟ್ಟಿಗೆ ತಂದ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಅಂದ್ರೆ ಇವನನ್ನ ಮೊದಲು ಬರ್ಕೋತೇನೆ, ಆಮೇಲೆ ಇದನ್ನ ಆಮೇಲೆ ಬರ್ಕೋತೇನೆ. ಓಕೆನಾ. ಸೊ ಸೇಮ್ ಇಕ್ವೇಶನ್, ಏನು ಚೇಂಜಸ್ ಮಾಡಲ್ಲ. ವಿ ಆಫ್ ಎ ಸಿ ಇದ್ದಕ್ಕಿದ್ದಾಗೆ ಇದೆ, E1 ಆಲ್ರೆಡಿ ಇತ್ತು. ಈಗೇನ್ ಮಾಡ್ತೇನೆ, ಪ್ಲಸ್ E2 ಏನಿತ್ತಲ್ವಾ ಇದನ್ನ ಮೊದಲು ಬರ್ಕೋತೇನೆ, ಪ್ಲಸ್ E2 ಅನ್ನ ಮೊದಲು ಬರ್ಕೋತೇನೆ, ನಂತರ ಇದನ್ನು ಬರ್ಕೋತೇನೆ, ಮೈನಸ್ ಐ ಆರ್ 1 ನಂತರ ಬರ್ಕೋತೇನೆ, ಮೈನಸ್ ಐ ಆರ್ 1. ಇದು ಆಲ್ರೆಡಿ ಇಲ್ಲಿ ಇತ್ತು, ಮೈನಸ್ ಐ ಆರ್ 2 ಅನ್ನೋದು ಆಲ್ರೆಡಿ ಅಲ್ಲಿ ಇತ್ತು. ಓಕೆನಾ. ಸೊ ಈಗ ಇಲ್ಲಿ ನೋಡಿ, ಇಲ್ಲೂ ಐ ಇದೆ, ಇಲ್ಲೂ ಐ ಇದೆ, ಐ ಕಾಮನ್ ಇದೆ. ಹೀಗಾಗಿ ಐ ಅನ್ನ ನಾನು ಹೊರಗಡೆ ತೆಕ್ಕೋತೀನಿ. ಸೊ ಆ ಮೈನಸ್ ಐ ಅನ್ನ ಹೊರಗಡೆ ತೆಕ್ಕೊಳ್ಳೋಣ. ಹೊರಗಡೆ ತೆಕೊಂಡಿದ್ದೀನಿ. ಉಳ್ಕೊಂಡಿರೋದೇನಪ್ಪ ಇಲ್ಲಿ, ಈ ಕಡೆಗೆ ಏನು ಉಳಿತು, ಮೈನಸ್ ಐ ಹೊರಗಡೆ ತೆಕೊಂಡಿದ್ದೀನಿ ಅಂದ್ರೆ ಆರ್ 1 ಉಳಿತು. ಇಲ್ಲಿ ಮೈನಸ್ ಐ ಹೊರಗಡೆ ತಕೊಂಡಿದ್ದೀನಿ ಅಂದ್ರೆ ಆರ್ 2 ಉಳಿತು. ಹೌದಾ. ಪ್ಲಸ್ ಆರ್ 2 ಉಳಿತು. ಸೊ ನಮ್ಮ ಲೆಕ್ಕ ಆಲ್ಮೋಸ್ಟ್ ಆದಾಗೆ ಆಗಿದೆ. ಓಕೆನಾ. ನಮ್ಗೆ ಎಕ್ಸ್ಪ್ರೆಷನ್ ಯಾವ ರೀತಿಯಾಗಿ ಸಿಕ್ಕಿದೆ, ಬಿ ಎ ಸಿಗೆ ಎಕ್ಸ್ಪ್ರೆಷನ್ ಈ ರೀತಿಯಾಗಿ ಸಿಕ್ಕಿದೆ. ಈಗ ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರೆ ನಮ್ಮ ಬೇಸಿಕ್ ಎಕ್ಸ್ಪ್ರೆಷನ್ ಜೊತೆಗೆ ಇದನ್ನ ಕಂಪೇರ್ ಮಾಡ್ಕೊಳ್ಳೋಣ. ಸರಿನಾ. ಸೊ ಬೇಸಿಕ್ ಎಕ್ಸ್ಪ್ರೆಷನ್ ಪ್ರಕಾರ ಇದಕ್ಕೆ ಈ ಎಕ್ಸ್ಪ್ರೆಷನ್ ಹಾಕಿ ನೋಡಿದ್ರೇನು, ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್. ಹೌದಾ. ಸೊ ಈ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆ, ವಿ ಎ ಸಿ ಇದೆ. ಸೊ ಈ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಜಾಗದಲ್ಲಿ ನಾವು ವಿ ಎ ಸಿ ಅಂತ ಬರ್ಕೋಬಹುದು. ಸೊ ಇ ಅಂತಂದ್ರೆ ಏನಿಲ್ಲಿ, ಈಕ್ವಿವೆಲೆಂಟ್ ಇ ಎಂ ಎಫ್. ಹೌದಾ. ಸೊ ಇ ಎಂ ಎಫ್ ಜಾಗದಲ್ಲಿ ನಾವು ಈಕ್ವಿವೆಲೆಂಟ್ ಇ ಎಂ ಎಫ್ ಅಂತ ಬರ್ಕೋಬಹುದು. ಇಂಟು ಐ ಜಾಗದಲ್ಲಿ ಐ ಇದೆ, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಬರಿಬೇಕಲ್ವಾ. ಸೊ ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದು ಆರ್ ಈಕ್ವಿವೆಲೆಂಟ್. ಓಕೆನಾ. ಸೊ ನಾವು ಇದಕ್ಕೆ ಬೇಕಾದ್ರೆ ಎಕ್ಸ್ಪ್ರೆಷನ್ 1 ಅಂತ ಕೊಟ್ಕೊಂಡು, ಇದಕ್ಕೆ ಬೇಕಾದ್ರೆ ಎಕ್ಸ್ಪ್ರೆಷನ್ 2 ಅಂತ ಕೊಟ್ಕೊಂಡು, ಈ ಕಂಪೇರಿಂಗ್ ದೋಸ್ ಟು ಇಕ್ವೇಶನ್, ಎಕ್ಸ್ಪ್ರೆಷನ್ 1 ಮತ್ತೆ ಎಕ್ಸ್ಪ್ರೆಷನ್ 2 ಅನ್ನ ಕಂಪೇರ್ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ, ವಿ ಎ ಸಿ ಜಾಗದಲ್ಲಿ ವಿ ಎ ಸಿನೇ ಇದೆ. ಈಕ್ವಿವೆಲೆಂಟ್ ಇ ಎಂ ಎಫ್ ಇರೋ ಜಾಗದಲ್ಲಿ ಯಾರಿದ್ದಾರೆ, ಈಕ್ವಿವೆಲೆಂಟ್ ಇ ಎಂ ಎಫ್ ಇರೋ ಜಾಗದಲ್ಲಿ
ನಮಗೆ ಇದಿದೆ. ಹೌದಾ? EMF1 ಪ್ಲಸ್ EMF2 ಇದೆ. EMF1 ಪ್ಲಸ್ EMF2 ಅಂತ ಬರ್ಕೋಬಹುದು. ಇದು ನಮ್ಮ ಒಂದು ಎಕ್ಸ್ಪ್ರೆಷನ್ ಸಿಕ್ತು. ಇದು ಯಾವ್ದಕ್ಕೆ ಸಿಕ್ತು? ಈಕ್ವಿವೇಲೆಂಟ್ EMF ಗೆ ಈ ರೀತಿ ಎಕ್ಸ್ಪ್ರೆಷನ್ ಸಿಕ್ತು. ಸೊ ಇವಾಗ ಈಕ್ವಿವೇಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋ ಜಾಗದಲ್ಲಿ ಯಾರಿದ್ದಾರೆ? ಈಕ್ವಿವೇಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಐ ಜಾಗದಲ್ಲಿ ಐ ಇದೆ, ಈ ಕ್ಯೂ ಜಾಗದಲ್ಲಿ ಇದಿತ್ತು, ಐ ಜಾಗದಲ್ಲಿ ಐ ಇದೆ. ಈಕ್ವಿವೇಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋ ಜಾಗದಲ್ಲಿ ಇವರಿಬ್ರು ಇದ್ದಾರೆ. ಹೌದಾ? ಸೊ ಆರ್ ಈಕ್ವಿವೇಲೆಂಟ್ ಜಾಗದಲ್ಲಿ ನಾವು ಏನ್ ಬರಿಬಹುದು? ಆರ್ ಈಕ್ವಿವೇಲೆಂಟ್ ಇರೋ ಜಾಗದಲ್ಲಿ ಇವರಿದ್ದಾರೆ. ಹೌದಾ? ಸೊ R1 ಪ್ಲಸ್ R2 ಅಂತ ಬರೆದ್ರೆ ನಮ್ಮ ಸೆಲ್ಸ್ ಇನ್ ಸೀರೀಸ್ ನ ಡಿರೈವೇಶನ್ ಮುಗ್ದೋಯ್ತು. ವೆರಿ ವೆರಿ ಸಿಂಪಲ್. ಇದನ್ನೆಲ್ಲ ನಾವು ಹೀಗೆ ಸುಮ್ಮನೆ ಡೈರೆಕ್ಟ್ ಆಗಿ ನೋಡಿದ್ರೆ ಕಷ್ಟ ಅಂತ ಅನ್ಸುತ್ತೆ, ಬಟ್ ಈ ಡಿರೈವೇಶನ್ ಅನ್ನ ನೀವು ಇವಾಗ ಕಲ್ತಿದ್ದೀರಾ ಅಲ್ವಾ, ತುಂಬಾ ಈಸಿ ಅಂತ ಅನ್ಸಿರುತ್ತೆ. ಸೊ ಫಿಸಿಕ್ಸ್ ಅನ್ನ ನಿಮ್ಗೋಸ್ಕರ ಈಸಿಯಾಗಿ ಮಾಡ್ಕೊಡೋದೇ ನನ್ನ ಕೆಲಸ. ಸೊ ಯಾರ್ಯಾರು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಡಿರೈವೇಶನ್ ಅನ್ನ ನೋಡೋಣ. ಸೆಲ್ಸ್ ಇನ್ ಸೀರೀಸ್ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಇವಾಗ ಸೆಲ್ಸ್ ಇನ್ ಪ್ಯಾರಲಲ್ ಯಾವ ರೀತಿ ಎಕ್ಸ್ಪ್ರೆಷನ್ ಬರುತ್ತೆ ಅಂತ ನೋಡೋಣ. ಆಬ್ವಿಯಸ್ಲಿ ಡಯಾಗ್ರಾಮ್ ಹೇಗೆ ಬಿಡಿಸ್ಕೋಬೇಕಾಯ್ತು? ಎರಡು ಸೆಲ್ ಬಿಡಿಸ್ಕೋಬೇಕಾಯ್ತು. ಈ ರೀತಿ ಎರಡು ಸೆಲ್ ಬಿಡಿಸ್ಕೊಳ್ಳೋಣ. ಈ ಎರಡು ಸೆಲ್ ಅನ್ನ ಹೇಗೆ ಬಿಡಿಸ್ಕೋಬೇಕು? ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಈ ಎರಡು ಎಂಡ್ ಅನ್ನ ಒಂದೇ ತುದಿಗೆ ಕನೆಕ್ಟ್ ಮಾಡೋದು, ಎರಡು ನೆಗೆಟಿವ್ ಎಂಡ್ ಅನ್ನ ಒಂದೇ ತುದಿಗೆ ಕನೆಕ್ಟ್ ಮಾಡೋದು. ಹೀಗೆ ಮಾಡಿದ್ರೆ ನಮಗೆ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ ಆಯ್ತು. ನೀವು ಬೇಕಾದ್ರೆ ಸೇಮ್ ಡಯಾಗ್ರಾಮ್ ಅನ್ನೇ ಈ ರೀತಿಯಾಗೂ ಬಿಡಿಸ್ಕೋಬಹುದು. ಓಕೆನಾ? ಸೊ ಎರಡು ಎಂಡ್ ಗಳನ್ನ ಸೇಮ್ ತುದಿಗೆ ಕನೆಕ್ಟ್ ಮಾಡಿದ್ರೆ ಆಯ್ತು ಅಷ್ಟೇ. ಸೊ ಇದನ್ನ ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೊಂಡು, ಇದನ್ನ ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೊಂಡು, ಸೊ ಈ ರೀತಿಯಾಗಿ ಕೊಟ್ರೇನು ಸೇಮ್, ಈ ರೀತಿ ಬಿಡಿಸಿದ್ರು ಸೇಮ್, ಈ ರೀತಿ ಬಿಡಿಸಿದ್ರು ಸೇಮ್. ನಿಮಗೆ ಯಾವ ರೀತಿ ಬಿಡಿಸೋದು ಚೆನ್ನಾಗಿ ಅನ್ಸುತ್ತೋ ನೀವು ಆ ರೀತಿ ಬಿಡಿಸಿ. ಯಾಕಂದ್ರೆ ಇದು ವಯರ್ ಗುರು, ಇದು ವಯರು. ಇದನ್ನ ನೀವು ಬೇಕಾದ್ರೆ ಹೀಗೆ ತಗೊಂಡ್ರು ಸೇಮು, ಅಷ್ಟೇ ಕರೆಂಟ್ ಹರಿಯುತ್ತೆ. ಇದನ್ನ ನೀವು ಈ ರೀತಿ ಡೈರೆಕ್ಟ್ ತಗೊಂಡ್ರು ಸೇಮೇ ಕರೆಂಟ್ ಹರಿಯುತ್ತೆ. ಅಥವಾ ಇದೇ ವೈರ್ ಅನ್ನ ನೀವು ಈ ರೀತಿ ಡಿಸೈನ್ ಮಾಡ್ಕೊಂಡು ತಂದ್ರು ಸೇಮ್ ಕರೆಂಟ್ ಹರಿಯುತ್ತೆ. ದಿಸ್ ಈಸ್ ಆಲ್ಸೋ ಪ್ಯಾರಲಲ್ ಕನೆಕ್ಷನ್, ದಿಸ್ ಈಸ್ ಆಲ್ಸೋ ಪ್ಯಾರಲಲ್ ಕನೆಕ್ಷನ್. ಓಕೆನಾ? ಸೊ ಅದ್ರಲ್ಲಿ ಯಾವುದೇ ರೀತಿ ಅನುಮಾನ ಅನ್ನೋದು ನಿಮಗೆ ಬೇಡ. ಇದನ್ನ ಮೊದಲನೇ ಸೆಲ್ ಅಂತ ಕನ್ಸಿಡರ್ ಮಾಡೋಣ. ಇದರ EMF ಅನ್ನ E1 ಅಂತ ಕರೆಯೋಣ, ಇದರ EMF ಅನ್ನ E2 ಅಂತ ಕರೆಯೋಣ. ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ R1 ಅಂತ ಕರೆಯೋಣ, ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ R2 ಅಂತ ನಾವು ಕರ್ಕೊಳ್ಳೋಣ. ಸರಿನಾ? ಈಗ ಈ ಸರ್ಕಿಟ್ ಅಲ್ಲಿ ಬರ್ತಾ ಇರುವಂತ ಕರೆಂಟ್ ಅನ್ನ ನಾವು I ಅಂತ ಕನ್ಸಿಡರ್ ಮಾಡಿದ್ರೆ, ಈಗ ಈ ಕರೆಂಟ್ ಬಂತು. ಈಗ ಕರೆಂಟ್ ಎರಡು ಭಾಗ ಆಗಿ ಹರಿಯುತ್ತೆ. ಯಾಕಂದ್ರೆ ಕರೆಂಟ್ ಹರಿಯೋದಕ್ಕೆ ಒಂದೇ ದಾರಿ ಇಲ್ಲ, ಎರಡು ಬೇರೆ ಬೇರೆ ದಾರಿ ಸಿಕ್ತು. ಸೊ ಈ ಬಂದಿರೋ ಕರೆಂಟ್ ಅಲ್ಲೇ ಸ್ವಲ್ಪ ಭಾಗ ಈ ಕಡೆಗೆ ಹೋಗುತ್ತೆ, ಇನ್ ಸ್ವಲ್ಪ ಭಾಗ ಹೀಗೋಗುತ್ತೆ. ಈಗ ಬಂದಿರೋ ಕರೆಂಟ್ ಅಲ್ಲಿ ಸ್ವಲ್ಪ ಭಾಗ ಹೀಗೋಗುತ್ತೆ, ಸ್ವಲ್ಪ ಭಾಗ ಹೀಗೋಗುತ್ತೆ. ಮತ್ತೆ ಇಲ್ಲಿ ಅವೇ ಭಾಗಗಳು ಸೇರ್ಕೊಂಡು ವಾಪಸ್ ಮೊದಲಿದ್ದಷ್ಟೇ ಕರೆಂಟ್ ಆಗಿ ಹರಿಯುತ್ತೆ. ಇದು ಒಂದು ನದಿ ಲೆಕ್ಕದಲ್ಲಿ. ಮೊದಲೊಂದು ನದಿ ಹೀಗಿತ್ತು, ಆಮೇಲೆ ಆ ನದಿ ಎರಡು ಪಾರ್ಟ್ ಆಗಿ ಹೀಗಾಯ್ತು, ಆಮೇಲೆ ಎರಡು ಪಾರ್ಟ್ ಆಗಿರೋ ನದಿಗಳು ಮುಂದೆ ಯಾವಾಗ ಒಂದ್ ಕಡೆ ಸೇರ್ತು, ಸೊ ಹರಿಯುತ್ತೆ. ಸೊ ಮೊದಲಿದ್ದಷ್ಟೇ ನೀರು ಕಡೆಗೂ ಇರ್ಬೇಕಾಯ್ತು, ಅಂದ್ರೆ ಇದ್ದಷ್ಟೇ ಕರೆಂಟ್ ಕಡೆಗೂ ಇರ್ಬೇಕಾಯ್ತು. ಸೊ ಸ್ಟಾರ್ಟಿಂಗ್ ಅಲ್ಲಿ ಕರೆಂಟ್ ಐ ಇದೆ ಅಂತ ಹೇಳಿದ್ರೆ, ನಂತರ ಈ ಬ್ರಾಂಚ್ ಅಲ್ಲಿ ಹರಿಯೋ ಕರೆಂಟ್ ಕೂಡ ಐನೇ ಇರುತ್ತೆ. ಬಟ್ ಕರೆಂಟ್ ಎಲ್ಲಿ ಡಿವೈಡ್ ಆಗಿದೆ? ಈ ಪಾಯಿಂಟ್ ಅಲ್ಲಿ ಕರೆಂಟ್ ಎರಡು ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಸೊ ಮೇಲ್ಗಡೆ ಹೋಗಿರೋ ಕರೆಂಟ್ ಅನ್ನ ನಾವು I1 ಅಂತ ಕರ್ಕೊಳ್ಳೋಣ, ಕೆಳಗಡೆಗೆ ಬಂದಿರುವಂತ ಕರೆಂಟ್ ಅನ್ನ ನಾವು I2 ಅಂತ ಕರ್ಕೊಳ್ಳೋಣ. ಆಕ್ಚುಲಿ ಇದನ್ನೇ ನಾವು ಕಿರ್ಚಾಫ್ ರೂಲ್ ಅಂತ ಕರ್ಕೊಳ್ಳೋದು. ಇದ್ರ ಬಗ್ಗೆ ನೀವು ಮುಂದೆ ಕಲಿತೀರ. ಆ ಕಿರ್ಚಾಫ್ ರೂಲ್ ಏನೋ ಸದ್ಯ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಲ್ಲಿವರೆಗೆ ಕಲ್ತಿದ್ದೀರಾ ಅಂದ್ರೆ ಸಾಕು, ಇಷ್ಟು ಸಾಕು. ಬಟ್ ಇದು ಕಾಮನ್ ಸೆನ್ಸ್ ಅಂತ ಹೇಳ್ಬೋದಲ್ವಾ? ಕರೆಂಟ್ ಹಿಂಗ್ ಬಂತು, ಎರಡು ಭಾಗ ಆಗಿ ಹೋಯ್ತು, ಆಮೇಲೆ ಮತ್ತೆ ಅದೇ ಕರೆಂಟ್ ಸೇರ್ಕೊಂಡು ಅದೇ ಕರೆಂಟ್ ಮೊದಲಿರುವ ಅಷ್ಟೇ ಕರೆಂಟ್ ಹಾಕೊಂಡು ಬಂತು ಅಂತ ಹೇಳ್ಬೋದು ನಾವು. ಸೊ ಈ ರೀತಿಯಾಗಿರುತ್ತೆ ಇದರ ಸಿಚುವೇಶನ್. ಸೊ ನಾವಿಲ್ಲಿ ಆಬ್ವಿಯಸ್ಲಿ ಮೊದಲೆಲ್ಲ ಮಾಡಿದ್ವಲ್ವಾ, ಬೇಸಿಕ್ ಫಾರ್ಮುಲಾ ಯಾವ್ದಿತ್ತು ಅದನ್ನ ನಾವು ಅಪ್ಲೈ ಮಾಡ್ಕೋತೀವಿ. ಬೇಸಿಕ್ ಫಾರ್ಮುಲಾ EMF ಮತ್ತೆ ಸೆಲ್ ನ ವೋಲ್ಟೇಜ್ ಅನ್ನ ಕಂಡುಹಿಡಿಯೋದಕ್ಕೆ ನಮ್ ವೋಲ್ಟೇಜ್ ಯಾವತ್ತು ಏನಿರುತ್ತೆ? ವೋಲ್ಟೇಜ್ ಯಾವತ್ತು EMF ಗಿಂತ ಕಮ್ಮಿ ಇರುತ್ತೆ. ಎಷ್ಟು ಕಮ್ಮಿ ಇರುತ್ತೆ? IR ನಷ್ಟು ಕಮ್ಮಿ ಇರುತ್ತೆ. EMF ನಲ್ಲಿ IR ಅನ್ನ ಮೈನಸ್ ಮಾಡ್ಕೊಂಡ್ರೆ ನಮಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನೋದು ಸಿಗತ್ತೆ ಅನ್ನೋದು ನಮಗ್ ಗೊತ್ತಿರುವಂತ ವಿಚಾರ. ಈಗ ಫಸ್ಟ್ ಏನ್ ಮಾಡೋಣ? ಫಸ್ಟ್ ಈ ಸೆಲ್ ನ ಪೊಟೆನ್ಶಿಯಲ್ ಡಿಫರೆನ್ಸ್ ಏನ್ ಬರುತ್ತೆ ಅಂತ ನೋಡೋಣ. ಓಕೆನಾ? ಸೊ V ಇಸ್ ಈಕ್ವಲ್ ಟು EMF ಜಾಗದಲ್ಲಿ ಇದರ EMF ಬರ್ಕೋಬೇಕು, E1 ಅಂತ ಬರ್ಕೋಬೇಕು. ಇದರ ಕರೆಂಟ್ ಜಾಗದಲ್ಲಿ ಇದರಲ್ಲಿ ಈ ಸೆಲ್ ನಲ್ಲಿ ಎಷ್ಟು ಕರೆಂಟ್ ಹರಿಯುತ್ತೆ ಅನ್ನೋದನ್ನ ಬರ್ಕೋಬೇಕು. ಸೊ ಈ ಸೆಲ್ ನಲ್ಲಿ ಎಷ್ಟು ಕರೆಂಟ್ ಹರಿತಾ ಇದೆ? ಮೈನಸ್ ಇರೋ ಮೈನಸ್ ಹಾಕೊಂಡಿದ್ದೀನಿ. ಕರೆಂಟ್ ಇರೋ ಜಾಗದಲ್ಲಿ ಇಲ್ಲಿ ಕರೆಂಟ್ ವ್ಯಾಲ್ಯೂ ಬರ್ಕೋಬೇಕಲ್ವಾ? ಸೊ ಈ ಸೆಲ್ ನಲ್ಲಿ ಹರಿತಾ ಇರೋ ಕರೆಂಟ್ ಎಷ್ಟು? I1. ಈ ಸೆಲ್ ಒಳಗಡೆ ಬರ್ತಾ ಇರೋ ಕರೆಂಟ್ I1. ಬರೇ I ಅಂತ ಬರೆದ್ರೆ ತಪ್ಪಾಗತ್ತೆ. ಈ ಸೆಲ್ ಒಳಗಡೆ ಬರ್ತಾ ಇರೋ ಕರೆಂಟ್ I1. ಹೌದಾ? ಈ ಕರೆಂಟ್ ಇದ್ರ ಒಳಗಡೆ ಬರ್ತಾ ಇದೆ. ಸೊ I1 ಅಂತ ಬರ್ಕೊಂಡಿದ್ದೀನಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಬರ್ಕೋಬೇಕು. ಈ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದು R1. ಸೊ ಈ ರೀತಿಯಾಗಿ ಬರ್ಕೊಂಡೆ. ಓಕೆನಾ? ಸೊ ಅದೇ ರೀತಿ ಇವಾಗ ಈ ಸೆಲ್ಗೆ ಈ ಸೆಲ್ ನ ಪೊಟೆನ್ಶಿಯಲ್ ಡಿಫರೆನ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋಣ. ಈ ಸೆಲ್ ನ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು,
ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇ ಎಂ ಎಫ್ ಬರ್ಕೋಬೇಕು. ಇದರ ಇ ಎಂ ಎಫ್ ಇರೋದು E2 ಮೈನಸ್ ಹಾಕೋಬೇಕು. ಹಾಕೊಂಡೆ ಐ ಅಂತ ಇದೆ ಅಂದ್ರೆ ಕರೆಂಟ್ ನ ವ್ಯಾಲ್ಯೂ ಬರ್ಕೋಬೇಕು. ಈ ಸೆಲ್ ನ ಒಳಗಡೆ ಬರ್ತಾ ಇರೋ ಕರೆಂಟ್ ಎಷ್ಟು I2. ಹೀಗಾಗಿ ಕರೆಂಟ್ ನ ಜಾಗದಲ್ಲಿ I2 ಅಂತ ಬರ್ಕೋತೇನೆ. ಈ ಸೆಲ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ ಇರೋದು R2. ಹೀಗಾಗಿ ಇದರ ಜಾಗದಲ್ಲಿ R2 ಅಂತ ನಾನು ಬರ್ಕೋತೇನೆ. ವೆರಿ 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 ಸಿಂಪಲ್ ಪ್ರೋಸೆಸ್ ನಾನು ಮಾಡಿರೋದು. ಓಕೆನಾ. ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ I1 ನ ವ್ಯಾಲ್ಯೂ ಏನ್ ಬರುತ್ತೆ ಅಂತ ನೋಡ್ಕೋತೀನಿ. ಈ ಮೊದಲನೇ ಎಕ್ಸ್ಪ್ರೆಷನ್ ಅನ್ನು ನೋಡ್ಕೊಂಡು I1 ಗೆ ಏನ್ ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ನೋಡ್ಕೋತೀನಿ. ನೀವೇನ್ ಮಾಡಿ, ನೀವು ನಿಮ್ ಪಾಡಿಗೆ ನೀವು ನಿಮ್ಮ ನೋಟ್ ಬುಕ್ ಅಲ್ಲಿ ನಿಮ್ ಪೆನ್ ಅಲ್ಲಿ ನೀವು ತೆಗಿರಿ, ಸರಿನಾ. ಈ ಎಕ್ಸ್ಪ್ರೆಷನ್ ನೋಡ್ಕೊಂಡು I1 ಜಾಗದಲ್ಲಿ ಏನ್ ಬರ್ಕೋಬಹುದು ಅಂತ ನೀವು ನೋಡಿ. ಸೊ ನಾನು ಅದಕ್ಕೋಸ್ಕರ ಒಂದು ಐಡಿಯಾ ಮಾಡ್ಕೋತೇನೆ. ಈಗ ಇದು ನೆಗೆಟಿವ್ ಇದೆಯಲ್ವಾ ಈ ಟರ್ಮ್, ಇದನ್ನ ಈ ಕಡೆ ತಗೊಂಡ್ಬರ್ತೇನೆ. ಅವಾಗ ಈ ಟರ್ಮ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ I1 R1 ಅನ್ನೋದು ಇಲ್ಲಿ ಮೈನಸ್ I1 R1 ಇತ್ತು, ಈ ಕಡೆ ತಗೊಬಂದಾಗ ಪಾಸಿಟಿವ್ I1 R1 ಆಗುತ್ತೆ. ಹೌದಾ. ಇಸ್ ಈಕ್ವಲ್ ಟು ನಾನು ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇತ್ತು ಅಲ್ವಾ ವಿ, ಇದನ್ನ ಆ ಕಡೆ ತಗೋ ಹೋಗ್ತೀನಿ. ಪ್ಲಸ್ ವಿ ಇರೋದು ಈ ಕಡೆ ಹೋದಾಗ ಏನಾಗುತ್ತೆ, ಮೈನಸ್ ವಿ ಅಂತ ಆಗುತ್ತೆ. ಓಕೆನಾ. E1 ಆಲ್ರೆಡಿ ಇತ್ತು, ಸೊ ಅದನ್ನ ಇದ್ದಕ್ಕಿದ್ದ ಹಾಗೆ ಬರ್ಕೋತೀನಿ. ಈಗ ಏನ್ ಮಾಡೋಣ, ನನಗೆ I1 ಬೇಕು ಅಂತ ನಾನು ಮೊದಲೇ ಹೇಳಿದ್ದೆ. ಹೀಗಾಗಿ ಈ R1 ಇತ್ತಲ್ವಾ ಇಂಟು R1 ಇತ್ತಲ್ವಾ, ಇದನ್ನ ನಾನು ಈ ಕಡೆ ತಗೊಂಡು ಹೋಗ್ತೀನಿ. ಅವಾಗ ಏನಾಗುತ್ತೆ, ಅದು ಡಿವೈಡೆಡ್ ಬೈ R1 ಅಂತ ಆಗತ್ತೆ. ಸೊ I1 ಗೆ ಎಕ್ಸ್ಪ್ರೆಷನ್ ನಮ್ಗೆ ಈ ರೀತಿಯಾಗಿ ಸಿಕ್ತು. ಅದೇ ರೀತಿಲಿ ಇದನ್ನ ನೋಡ್ಕೊಂಡು I2 ಗೆ ಎಕ್ಸ್ಪ್ರೆಷನ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಸೊ ಯಾವ ರೀತಿ ಬರ್ಬೇಕಾಯ್ತು, ಆಬ್ವಿಯಸ್ಲಿ I1 ಇರೋ ಜಾಗದಲ್ಲಿ I2 ಇದೆ ಅಂದ್ಮೇಲೆ E1 ಇರೋ ಜಾಗದಲ್ಲಿ ಏನಿರುತ್ತೆ, E2 ನೇ ಇರುತ್ತೆ. ಮೈನಸ್ ವಿ ಡಿವೈಡೆಡ್ ಬೈ R1 ಇರೋ ಜಾಗದಲ್ಲಿ ಏನಿರುತ್ತೆ, R2 ಇರುತ್ತೆ. ಸೊ ಈ ಎರಡು ಎಕ್ಸ್ಪ್ರೆಷನ್ ಗಳನ್ನ ನೋಡ್ಕೊಂಡು ನಾವು I1 ಮತ್ತೆ I2 ಗೆ ಎಕ್ಸ್ಪ್ರೆಷನ್ ಅನ್ನ ಬರ್ಕೊಂಡಿದೀವಿ. ಇವಾಗ ಒಂದು ಕಾಮನ್ ಸೆನ್ಸ್ ನಾವು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ನೋಡ್ಬೇಕಿಲ್ಲಿ. ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರೋ, ಈ I1 ಇತ್ತು, ಇದೇ ಎರಡು ಪಾರ್ಟ್ ಆಗಿ ಹರಿದಿದೆ. ಹೌದಾ. ಈ I1 ಎರಡು ಪಾರ್ಟ್ ಆಗಿ ಹರಿದಿದೆ. ಹೀಗಾಗಿ ಆಬ್ವಿಯಸ್ಲಿ I1 ಮತ್ತೆ I2 ಆಗಿ ಹರಿದಿದೆ ಅಲ್ವಾ ಇದು. ಈ I1 ಮತ್ತೆ I2 ಅನ್ನ ಸೇರಿಸಿದ್ರೆ ನಮ್ಗೆ ಏನ್ ಸಿಗ್ಬೇಕಾಯ್ತು, ಐನೇ ಸಿಗ್ಬೇಕಾಯ್ತು. ಹೌದಾ. ಸೊ I ಇಸ್ ಈಕ್ವಲ್ ಟು I1 ಪ್ಲಸ್ I2 ಅಂತ ನಾನು ಬರಿಬಹುದಾ, ಹೌದು. ಈ I1 ಮತ್ತೆ I2 ಎರಡನ್ನು ಸೇರಿಸಿದ್ರೆ ನಮ್ಗೆ ಐನೇ ಸಿಗುತ್ತೆ. ಸೊ ಯಾಕಂದ್ರೆ I1 ಎರಡು ಪಾರ್ಟ್ ಆಗಿ ಹರಿದು ಹಂಚೋಗಿರೋದು. ಸೊ ಹೀಗೆ ಬರ್ಕೋಬಹುದು. ಸರಿ, ಕರೆಕ್ಟ್. ಸೊ ಈಗ ಏನ್ ಮಾಡೋಣ, ಇದೇ ಎಕ್ಸ್ಪ್ರೆಷನ್ ನಲ್ಲಿ ಈ ವ್ಯಾಲ್ಯೂಗಳನ್ನ ತುಂಬೋಣ, ಏನ್ ಬರುತ್ತೆ ಅಂತ. ಓಕೆನಾ. ಈಗ ನೀವೇ ಹೇಳಿ ನನಗೊಂದು ವಿಷಯ. ಈಗ ಸಪೋಸ್ ಈ ರೀತಿಯಾಗಿದೆ ಅಂತ ಇಟ್ಕೊಳ್ಳಿ, 9 ಡಿವೈಡೆಡ್ ಬೈ 10 ಪ್ಲಸ್ 5 ಡಿವೈಡೆಡ್ ಬೈ 10 ಅಂತ ಇದೆ ಅಂತ ಇಟ್ಕೊಳ್ಳಿ. ಈ ರೀತಿಯಾಗಿದೆ. ನಾವ್ ಇದನ್ನ ಹೇಗೆ ಬರಿಬಹುದು, ಈ ಎರಡರದು ಡಿನಾಮಿನೇಟರ್ ಸೇಮ್, ಛೇದ ಸೇಮ್ ಇರೋದ್ರಿಂದ ಕೆಳಗಡೆ 10 ಅಂತಾನೆ ಬರ್ಕೊಂಡು ಮೇಲ್ಗಡೆಗೆ 9 ಪ್ಲಸ್ 5 ಅಂತ ಮಾಡ್ಕೋಬಹುದು. ಹೌದಾ. ಈ ರೀತಿಯಾಗಿ ಮಾಡ್ಕೋಬಹುದು. ಈ ಮ್ಯಾಥ್ಸ್ ನಿಮಗೆ ಆಲ್ರೆಡಿ ಗೊತ್ತೇ ಇರತ್ತೆ. ಅಂದ್ರೆ ಇಲ್ಲಿ 9 ಪ್ಲಸ್ 5 ಡಿವೈಡೆಡ್ ಬೈ 10 ಇರೋದನ್ನ ನಾನು 9 ಡಿವೈಡೆಡ್ ಬೈ 10 ಪ್ಲಸ್ 5 ಡಿವೈಡೆಡ್ ಬೈ 10 ಅಂತ ಈ ರೀತಿಯಾಗಿ ಬರ್ಕೋಬಹುದು. ಹೀಗಿರೋದನ್ನ ಹೀಗೆ ಬರ್ಕೋಬಹುದು, ಅಂದ್ರೆ ಹೀಗಿರೋದನ್ನು ಹೀಗೆ ಬರ್ಕೋಬಹುದು. ಹೌದಾ. ಸೊ ಇಲ್ಲಿ ಹೀಗಿದೆ ಅಲ್ವಾ, ಇದನ್ನ ನಾನು ಸ್ವಲ್ಪ ಸ್ಪ್ಲಿಟ್ ಮಾಡಿ ಬರ್ಕೋತೇನೆ. ಹೀಗಿರೋದನ್ನ ಈ ರೂಪದಲ್ಲಿ ಬರ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೇನೆ. ಸೊ ಹೀಗಿರೋದನ್ನ ಇದೇ ರೂಪದಲ್ಲಿ ಬರಿಬೇಕು. ಇವಾಗ ಏನ್ ಮಾಡ್ಬೇಕಾಯ್ತು ಅವಾಗ, ಸೊ I ಇಸ್ ಈಕ್ವಲ್ ಟು, ನಿಮಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಕ್ಲಿಯರ್ ಆಗ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ದೇನೆ. ನಿಮ್ಗೆ ಆಲ್ರೆಡಿ ಇವೆಲ್ಲ ಗೊತ್ತು ಅಂತಂದ್ರೆ ಸ್ಕಿಪ್ ಮಾಡ್ಕೋತ ಹೋಗಿ, ಅಥವಾ 2 ಎಕ್ಸೆಲ್ ನೋಡಬಹುದು, ಸರಿನಾ. ಸೊ ಈಗ ಇಲ್ಲಿ I ಇಸ್ ಈಕ್ವಲ್ ಟು, ಇದನ್ನ ಈ ಸ್ಟೈಲ್ ನಲ್ಲಿ ಬರೆಯೋಣ. ಅಂದ್ರೆ ಈ R1 ಅನ್ನ ಸಪರೇಟ್ ಮಾಡಿ ಬರ್ಕೋಬೇಕಾಯ್ತು. E1 ಡಿವೈಡೆಡ್ ಬೈ R1 ಮೈನಸ್ ವಿ ಡಿವೈಡೆಡ್ ಬೈ R1. ಸೊ ಸೇಮ್ ಇದಕ್ಕೂ ಮಾಡೋಣ. ಅವಾಗ ಏನಾಗುತ್ತೆ, E2 ಡಿವೈಡೆಡ್ ಬೈ R2 ಮೈನಸ್ ವಿ ಡಿವೈಡೆಡ್ ಬೈ R2 ಅಂತ ನಾವು ಮಾಡ್ಕೋಬಹುದು. I ಜಾಗದಲ್ಲಿ I ಬರ್ಕೊಂಡೆ, E1 ಡಿವೈಡೆಡ್ ಬೈ R1 ಇರೋ ಜಾಗದಲ್ಲಿ ಇದನ್ನು ಬರ್ಕೊಂಡೆ, ಮೈನಸ್ ವಿ ಡಿವೈಡೆಡ್ ಬೈ R2 ಇರೋ ಜಾಗದಲ್ಲಿ ಮೈನಸ್ ವಿ ಡಿವೈಡೆಡ್ ಬೈ R2 ಅಂತ ಬರ್ಕೊಂಡೆ. ನಾ ಏನ್ ಮಾಡ್ಬೇಕಂದಿದ್ದೆ, ಇವೆರಡರ ಪೊಸಿಷನ್ ಅನ್ನ ಚೇಂಜ್ ಮಾಡ್ಬೇಕು ಅಂದಿದೆ. ಸೊ ಈ ಪ್ಲಸ್ E2 ಬೈ R2 ಅನ್ನ ಮೊದಲು ಬರ್ಕೊಳ್ಳೋಣ. ಪ್ಲಸ್ E2 ಬೈ R2 ಅನ್ನ ಮೊದಲು ಬರ್ಕೊಳ್ಳೋಣ. ಆಮೇಲೆ ಮೈನಸ್ ವಿ ಡಿವೈಡೆಡ್ ಬೈ R1 ಅನ್ನ ಬರ್ಕೊಳ್ಳೋಣ. ಮೈನಸ್ ವಿ ಡಿವೈಡೆಡ್ ಬೈ R1 ಅನ್ನ ಬರ್ಕೊಳ್ಳೋಣ. ಕ್ಲಿಯರಾ. ಈ ಸ್ಟೆಪ್ ಅಲ್ಲಿ ನಾನು ಏನು ಚೇಂಜಸ್ ಮಾಡಿಲ್ಲ, ಎಲ್ಲ ಇದ್ದಕ್ಕಿದ್ದಾಗೆ ಬರ್ಕೊಂಡೆ. ಇದು ಮತ್ತೆ ಇದ್ರ ಪೊಸಿಷನ್ ಅನ್ನ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಬರ್ಕೊಂಡೆ ಅಷ್ಟೇ, ಮತ್ತೇನು ಮಾಡಿಲ್ಲ. ಈಗ ನೀವು ಹೇಳಿ, ಈಗ ಆಡ್ ಮಾಡ್ಬೇಕಾದ್ರೆ ಡಿನಾಮಿನೇಟರ್ ಸೇಮ್ ಬಂತು ಅಂದ್ರೆ ಈ ರೀತಿ ಡೈರೆಕ್ಟ್ ಆಗಿ ಡಿನಾಮಿನೇಟರ್ ಬರ್ಕೊಂಡು ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ಕೋಬಹುದು. ಬಟ್ ಇಲ್ಲಿ ನೋಡಿ, ಆಡ್ ಮಾಡ್ಬೇಕಾದ್ರೆ ಡಿನಾಮಿನೇಟರ್ ಎರಡು ಬೇರೆ ಬೇರೆ ಬಂದಿದೆ. ಈ ರೀತಿ ಕಂಡೀಷನ್ ಅಲ್ಲಿ ನೀವೇನ್ ಮಾಡ್ತೀರಾ, ಸಿಂಪಲ್ ಕೆಳಗಡೆ ಇರೋ ಡಿನಾಮಿನೇಟರ್ ಗಳನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಕೆಳಗಡೆ ಬರೀತೀರಾ. ಅಂದ್ರೆ ಇಲ್ಲೇನಾಗತ್ತೆ, R1 R2 ಅಂತ ಆಗತ್ತೆ. ಮೇಲ್ಗಡೆ ಏನಾಯ್ತು,
ಆಮೇಲೆ ಏನ್ ಮಾಡ್ತೀರಾ, ಮೇಲ್ಗಡೆಗೆ ಏನ್ ಬರಿಬೇಕು ಅಂದ್ರೆ ಇದು ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಮೊದಲು ಬರ್ಕೋತೀರಾ. ಹೌದಾ, ಅಂದ್ರೆ E1R2 ಅನ್ನ ಮೊದಲು ಬರ್ಕೋತೀರಾ, ಪ್ಲಸ್ ಇದು ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಆಮೇಲೆ ಬರ್ಕೊಂತೀರಾ. ಹೌದಾ, E2R1 ಅಂತ ಆಮೇಲೆ ಬರ್ಕೋತೀರಾ. ಈ ರೀತಿಯಾಗಿ ಬರ್ಕೋತೀರಾ. ಕರೆಕ್ಟಾ? ಸೊ ಇದನ್ನು ಅದೇ ರೀತಿಲಿ ಮಾಡಿ. ಇದನ್ನ ಆ ರೀತಿ ಮಾಡಕ್ಕಾಗಲ್ಲ. ಒಂದು ವಿಷಯ ಏನಪ್ಪಾ ಅಂದ್ರೆ ಇದ್ರಲ್ಲಿ ನಮ್ಗೆ ಎರಡು ಕಡೆಗೆ ವಿ ಕಾಮನ್ ಇದೆ. ಸೊ ವಿ ಕಾಮನ್ ಇರೋದ್ರಿಂದ ಈ ವಿ ಅನ್ನ ಮೊದಲು ಹೊರಗಡೆ ತಕೊಳ್ಳೋಣ. ಮೈನಸ್ ವಿ ಕಾಮನ್ ಇದೆ. ಸೊ ಈ ಮೈನಸ್ ವಿ ಅನ್ನ ಎರಡು ಕಡೆಯಿಂದ ಹೊರಗಡೆ ತಕೊಳ್ಳೋಣ. ಸೊ ಫಸ್ಟ್ ಈ ಮೈನಸ್ ವಿ ಅನ್ನ ಹೊರಗಡೆ ತಕೊಂಡಿದ್ದೀನಿ. ಮೈನಸ್ ವಿ ಹೊರಗಡೆ ತಕೊಂಡಿದ್ದೀನಿ ಅಂದ್ರೆ ಉಳ್ಕೊಂಡಿರೋದೇನಿಲ್ಲಿ 1/R1 ಉಳ್ಕೊಂಡಿದೆ. ಹೌದಾ, ಫಸ್ಟ್ ಟರ್ಮ್ ಅಲ್ಲಿ 1/R1 ಅನ್ನೋದು ಉಳ್ಕೊಂಡಿದೆ. 1/R1 ಅನ್ನೋದು ಉಳ್ಕೊಂಡಿದೆ. ಸೆಕೆಂಡ್ ಟರ್ಮ್ ಅಲ್ಲಿ ಮೈನಸ್ ವಿ ಅನ್ನು ತಕೊಂಡ್ರೆ ಇಲ್ಲೂ 1/R1 ಅನ್ನೋದು ಉಳ್ಕೊಂಡಿದೆ. ಹೌದಾ, ಸಾರಿ 1/R2 ಅನ್ನೋದು ಇಲ್ಲಿ ಉಳ್ಕೊಂಡಿದೆ. 1/R2 ಅನ್ನೋದು ಇಲ್ಲಿ ಉಳ್ಕೊಂಡಿದೆ. ಓಕೆನಾ, ವೆರಿ ಸಿಂಪಲ್. ಕ್ಲಿಯರಾ? ಈಗ ನಾವು ಇದನ್ನ ಆಡ್ ಮಾಡಿ ಬರ್ಕೊಳ್ಳೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ವೆರಿ ಸಿಂಪಲ್ ಇದೆ, ತುಂಬಾ ಸಿಂಪಲ್ ಇದೆ. ನಿಮ್ಗೆ ಇದು ಇಷ್ಟೆಲ್ಲ ಸ್ಟೆಪ್ ಅಂತ ನೋಡಿದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು, ಬಟ್ ಆಕ್ಚುಲಿ ಇಟ್ ಇಸ್ ವೆರಿ ಈಸಿ. ಹೌದಾ, ನೋಡ್ಕೊಂತ ನೀವು ಅರ್ಥ ಮಾಡ್ಕೊಂತ ಹೋದ್ರೆ ಏನು ಸಮಸ್ಯೆನೇ ಇಲ್ಲ. ಒಂದ್ಸಲ ನೀವು ಇವಾಗ ನೋಡ್ತೀರಾ, ಆಮೇಲೆ ವಿಡಿಯೋ ಬಂದ್ ಮಾಡಿ ಇಟ್ಕೊಂಡು ನೀವು ಸ್ವಂತದ್ದಾಗಿ ಒಂದ್ಸಲ ಬಿಡಿಸಿದ್ರೆ ನಿಮ್ ತಲೆಯಲ್ಲಿ ಇದು ಕೂತ್ ಬಿಡತ್ತೆ. ಈಗ ಇದನ್ನ ಮಾಡೋಣ. ಐ ಜಾಗದಲ್ಲಿ ಐ ಬರ್ಕೊಂಡೆ, ಇದಿರೋ ಜಾಗದಲ್ಲಿ ಇದನ್ನ ಬರ್ಕೊಂಡೆ, ಮೈನಸ್ ಇರೋ ಜಾಗದಲ್ಲಿ ಮೈನಸ್ ಹಾಕೊಂಡಿದ್ದೀನಿ, ವಿ ಇರೋ ಜಾಗದಲ್ಲಿ ವಿ ಬರ್ಕೊಂಡಿದ್ದೀನಿ. ಇದಿರೋ ಜಾಗದಲ್ಲಿ ಏನ್ ಬರಿಬಹುದು? ಸೊ ಡಿನಾಮಿನೇಟರ್ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಮಾಡಿದ್ವಲ್ವಾ, ಇಲ್ಲಿ ಮಾಡಿ ಇದನ್ನ ಬರ್ಕೊಂಡ್ವಲ್ವಾ, ಸೊ ಸೇಮ್ ಪ್ರೊಸೆಸ್ ಅನ್ನ ಇಲ್ಲಿ ಮಾಡ್ಕೊಂಡು ಬರಿಬೇಕಾಯ್ತು ನಾವು. ಸೊ ಏನ್ ಮಾಡ್ಕೋತೀವಿ, ಫಸ್ಟ್ ಡಿನಾಮಿನೇಟರ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಕೆಳಗಡೆ ಬರ್ಕೋತೀವಿ. R1 ಇಂಟು R2 ಅನ್ನ ಕೆಳಗಡೆ ಬರ್ಕೋಬೇಕಾಯ್ತು. ಸೊ R1 R2 ಅನ್ನೋದು ಕೆಳಗಡೆ ಬರುತ್ತೆ. ಮೇಲ್ಗಡೆಗೆ ಏನ್ ಬರೀಬೇಕು, ಇದು ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಬರ್ಕೋಬೇಕು. ಹೌದಾ, R2 ಇಂಟು 1 ಮಾಡಿದ್ರೆ R2. R2 ಅನ್ನ ಮೊದಲು ಬರ್ಕೊಂಡೆ, ಆಮೇಲೆ ಪ್ಲಸ್ ಇದೆ, ಸೊ ಪ್ಲಸ್ ಹಾಕೋತೀನಿ. ಆಮೇಲೆ ಏನಿರೋದು R1 ಇಂಟು 1 ಇದೆ. R1 ಇಂಟು 1 ಮಾಡಿದ್ರೆ R1 ಸಿಗೋದು. ಸೊ R1 ಅಂತ ಬರ್ಕೋತೀನಿ. ಸೆಲ್ಸ್ ಇನ್ ಸೀರೀಸ್ ನ ಡಿರೈವೇಶನ್ ಮಾಡ್ಬೇಕಾದ್ರೆ ನಾವೇನ್ ಮಾಡಿದ್ವಿ, ಇದನ್ನ ನಮ್ಮ ಬೇಸಿಕ್ EMF ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅದರದ್ದು ಫಾರ್ಮುಲಾ ಇತ್ತು, ಬೇಸಿಕ್ ಫಾರ್ಮುಲಾ ಇತ್ತಲ್ವಾ, ಅದ್ರ ಜೊತೆ ಕಂಪೇರ್ ಮಾಡ್ಕೊಂಡಿದ್ವಿ. ಸೊ ಸೇಮ್ ಇಲ್ಲೂ ಅದನ್ನೇ ಮಾಡ್ತೀವಿ ನಾವು. ಇದನ್ನ ಸೇಮ್ ನಮ್ಮ ಬೇಸಿಕ್ ಫಾರ್ಮುಲಾ ಜೊತೆ ಕಂಪೇರ್ ಮಾಡ್ಕೋತೀವಿ. ಯಾವ್ದಪ್ಪ ನಮ್ಮ ಬೇಸಿಕ್ ಫಾರ್ಮುಲಾ? ಬೇಸಿಕ್ ಫಾರ್ಮುಲಾ ಇರೋದು V ಇಸ್ ಈಕ್ವಲ್ ಟು ನಮ್ಮ EMF ನಲ್ಲಿ IR ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಸಿಗತ್ತೆ. ಸೊ ಇದು ನಮ್ಮ ಬೇಸಿಕ್ ಫಾರ್ಮುಲಾ. ಹೌದಾ, ಸೊ ಇದರಲ್ಲಿ ವಿ ಜಾಗದಲ್ಲಂತೂ ನಾವು ವಿನೇ ಬರ್ಕೋಬಹುದು. ಇ ಅಂತಂದ್ರೆ ಈಕ್ವಿವೆಲೆಂಟ್ EMF ಅನ್ನ ಬರ್ಕೋಬಹುದು. ಸೊ ಅವೆರಡನ್ನು ಮಾಡಿದಾಗ ಸಿಗೋ EMF ಅನ್ನ ಇಲ್ಲಿ ಬರ್ಕೋಬಹುದು. ಸೊ ಕರೆಂಟ್ ಅಲ್ಲಿ ಕರೆಂಟ್ ಅಂತಾನೆ ಬರ್ಕೋಬಹುದು. ಆರ್ ಜಾಗದಲ್ಲಿ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳ್ಬಹುದು ನಾವು. ಹೌದಾ, ಸೊ ಸೇಮ್ ಫಾರ್ಮುಲಾ ಈ ರೀತಿಯಾಗಿ ಬರ್ಕೋಬಹುದು. ಈಗ ನೋಡಿ, ನೀವು ಇದನ್ನ ಮತ್ತೆ ಇದನ್ನ ಇವಾಗ ಕಂಪೇರ್ ಮಾಡಕ್ಕಾಗತ್ತಾ? ಸೊ ಕಂಪೇರ್ ಮಾಡೋ ಸ್ಥಿತಿಲಿ ಇಲ್ಲ ಅವು. ಯಾಕಂತಂದ್ರೆ ಇಲ್ಲಿ ವೋಲ್ಟೇಜ್ ಬಗ್ಗೆ ಮಾತಾಡ್ತಿದೀವಿ, ಇಲ್ಲಿ ನಾವು ಕರೆಂಟ್ ಬಗ್ಗೆ ಮಾತಾಡ್ತಿದೀವಿ. ಸೊ ಹಾಗೆ ಮಾಡಕ್ಕಾಗಲ್ಲ. ಸೊ ಇದು ಈ ಎಕ್ಸ್ಪ್ರೆಷನ್ ಅಲ್ಲೂ ನಾವು ವೋಲ್ಟೇಜ್ ಬಗ್ಗೆ ಮಾತಾಡೋ ರೀತಿಲಿ ಆಗ್ಬೇಕು. ಅಂದ್ರೆ ಈ ಎಕ್ಸ್ಪ್ರೆಷನ್ ಅಲ್ಲಿ ವಿ ಈಕ್ವಲ್ ಟು ಸಮಥಿಂಗ್ ಬರೋ ರೀತಿಲಿ ನಾವು ಮಾಡ್ಕೋಬೇಕು. ಹೌದಾ, ಸೊ ನಾ ಏನ್ ಮಾಡ್ಕೋತೀನಿ, ಇದನ್ನ ರೈಟ್ ಹ್ಯಾಂಡ್ ಸೈಡ್ ತರ್ತೀನಿ. ಅವಾಗ ಏನಾಗತ್ತದು? ಹೌದಾ, ಇದನ್ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ಬಂದೆ. ಸೊ ಮೈನಸ್ ಇರೋದು ಈ ಕಡೆ ಬಂದ್ಮೇಲೆ ಪ್ಲಸ್ ಆಯ್ತು. ಸೊ ಈ ಕಡೆ ಪ್ಲಸ್ ಐ ಇತ್ತಲ್ವಾ, ಆ ಕಡೆ ತಗೋದಾಗ ಏನಾಗತ್ತದು? ಮೈನಸ್ ಐ ಅಂತ ಆಗತ್ತೆ. ಕ್ಲಿಯರಾ? ಸೊ ಉಳಿದಿರೋದು ಇದನ್ನ ಇದ್ದಕ್ಕಿದ್ದಾಗ ಬರ್ಕೋತೀನಿ. ನಮಗಿಲ್ಲಿ ಬೇಕಾಗಿರೋದೇನು ವಿ ಬೇಕು. ಸೊ ವಿ ಬೇಕು ಅಂತಂದ್ರೆ ಉಳಿದಿರೋದನ್ನ ನಾನು ಆ ಕಡೆ ತಗೊಂಡು ಹೋಗ್ಬೇಕು. ಬಟ್ ಈ ಉಳಿದಿರೋದನ್ನ ಆ ಕಡೆ ತಗೊಂಡು ಹೋದಾಗ ಇಲ್ಲೊಂದು ಟ್ವಿಸ್ಟ್ ಇದೆ. ಏನ್ ಟ್ವಿಸ್ಟ್ ಅನ್ನೋದನ್ನ ನೀವು ಇವಾಗ ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಎರಡು ಬೇರೆ ಬೇರೆ ಟರ್ಮ್ ಇದೆ. ಅಂದ್ರೆ ಇದು ಮತ್ತೆ ಇದರ ನಡುವೆ ಮೈನಸ್ ಅನ್ನೋದು ಬಂದಿದೆ. ಸೊ ನಾವ್ ಇದನ್ನ ಈ ಕಡೆ ತಗೋ ಹೋದಾಗ ಇದೇನ್ ಬರುತ್ತಲ್ವಾ, ಅದನ್ನ ನಾವು ಇದ್ರ ಜೊತೆಗೂ ಮಾಡ್ಕೋಬೇಕು, ಇದ್ರ ಜೊತೆಗೂ ಮಾಡ್ಕೋಬೇಕು. ಬರೆದ ಮೇಲೆ ನಿಮ್ಗೆ ಅರ್ಥ ಆಗತ್ತೆ ಏನು ಅಂತ. ಸೊ ವಿ ಇಸ್ ಈಕ್ವಲ್ ಟು ಇದನ್ನ ಇದ್ದಕ್ಕಿದ್ದಾಗೆ ಬರ್ಕೊಂಡಿದೀನಿ, ಏನು ಮಾಡಿಲ್ಲ. ಬಟ್ ಇದನ್ನ ಈ ಕಡೆ ತಂದ್ಮೇಲೆ ಏನಾಗತ್ತದು? ಉಲ್ಟಾ ಆಗತ್ತೆ. ಕೆಳಗಡೆ ಇರೋದು ಮೇಲ್ ಬರುತ್ತೆ, ಡಿವೈಡೆಡ್ ಬೈ ಇರೋದು ಮೇಲ್ಗಡೆ ಹೋಗುತ್ತೆ. ಸೊ ಇಂಟು ಇರೋದು ಕೆಳಗಡೆ ಬರುತ್ತೆ. ಇದು ಗೊತ್ತಿದೆಯಲ್ವಾ ನಿಮ್ಗೆ? ಸೊ ಅದನ್ನ ಬರ್ಕೊಳ್ಳೋಣ. ಸೊ ಇದು ಈ ಕಡೆ ಬಂದಾಗ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಸೊ R1 R2 ಡಿವೈಡೆಡ್ ಬೈ R1 ಪ್ಲಸ್ R2. R2 ಪ್ಲಸ್ R1 ಇದೆ, ನಾವು R1 ಪ್ಲಸ್ R2 ಅಂತ ಬರಿಬಹುದು, ತೊಂದರೆ ಇಲ್ಲ. ಈಗ ಇಲ್ಲಿ ನೋಡಿ, R1 R2 ಇದೆ, ಇಲ್ಲೂ R1 R2 ಇದೆ. ಇದನ್ನ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ನಾನು ಆಲ್ರೆಡಿ ಹೇಳಿದ್ದೆ ಇಲ್ಲಿರೋದು ಎರಡೆರಡು ಟರ್ಮ್ ಅಂತ. ಸೊ ನಾವು ಇಲ್ಲಿರೋದನ್ನ ಈ ಕಡೆ ಕಳಿಸಿದಾಗ ಇದ್ರ ಜೊತೆಗೂ ಮಲ್ಟಿಪ್ಲೈ ಆಗ್ಬೇಕು, ಹಾಗೇನೆ ಈ ಟರ್ಮ್ ಜೊತೆಗೂ ಮಲ್ಟಿಪ್ಲೈ ಆಗ್ಬೇಕು. ಎರಡು ಬೇರೆ ಬೇರೆ ಟರ್ಮ್. ಸೊ ಮೊದಲನೇ ಟರ್ಮ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಂಡು ಆಲ್ರೆಡಿ ಬರ್ಕೊಂಡಿದ್ದೇವೆ. ಇವಾಗ ಸೆಕೆಂಡ್ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ಕೊಳ್ಳೋದು ಹಾಗೆ ಇದೆ. ಸೊ ಮೈನಸ್ ಐ ಆಲ್ರೆಡಿ ಇತ್ತು,
ಇದು ಈ ಕಡೆ ಬಂದಾಗ ಏನಾಗುತ್ತೆ, ಉಲ್ಟಾ ಆಗಿ ನಾವು ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಹೌದಾ? ಸೊ ಇದನ್ನ ಉಲ್ಟಾ ಬರ್ಕೊಳ್ಳೋದಂದ್ರೆ R1R2 ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ ಹೀಗೆ ಬರಿಬಹುದು ನಾವು. ಕ್ಲಿಯರಾ? ಸೊ ಈಗ ಇದನ್ನೇ ಸ್ವಲ್ಪ ಸರಿ ಮಾಡಿ ಬರ್ಕೊಳ್ಳೋಣ. ಇಲ್ಲೆಲ್ಲ ಸ್ವಲ್ಪ ಗಿಜಿಬಿಜಿ ಲೆಕ್ಕದಲ್ಲಾಗಿದೆಲ್ಲ, ಸರಿ ಮಾಡಿ ಕ್ಲಿಯರ್ ಆಗಿ ಬರ್ಕೋತೀನಿ, ನೀಟಾಗಿ ಬರ್ಕೋತೀನಿ ಒಂದ್ಸಲ. ನೋಡ್ರಪ್ಪ, ಇವಾಗ ಇದನ್ನೇ ನೀಟಾಗಿ ಬರ್ಕೊಂಡಿದ್ದೀನಿ, ಏನು ಚೇಂಜಸ್ ಮಾಡಿಲ್ಲ ನಾನು. ಈಗ ನಾವು ಈಸಿಯಾಗಿ ಕಂಪೇರ್ ಮಾಡ್ಬೋದು. ಇಲ್ಲೂ ವೋಲ್ಟೇಜ್ ಇದೆ, ಇಲ್ಲೂ ವೋಲ್ಟೇಜ್ ಇದೆ. ಸೊ ಯಾವ್ಯಾವ್ದ್ರ ಜಾಗದಲ್ಲಿ ಏನೇನಿದೆ ಅನ್ನೋದನ್ನ ಬರ್ಕೊಂಡ್ರೆ ನಮ್ ಡಿರೈವೇಶನ್ ಮುಗಿಯುತ್ತೆ. ನೆಕ್ಸ್ಟ್ ಸ್ಟೆಪ್ ಅನ್ನ ಇಲ್ಲೇ ಇರೇಸ್ ಮಾಡ್ಕೊಂಡು ಬರ್ಕೊಂತೀನಿ. ಓಕೆನಾ? ಸೊ ವಿ ಜಾಗದಲ್ಲಿ ವಿನೇ ಇದೆ, ನೋ ಪ್ರಾಬ್ಲಮ್. ಈಕ್ವಿವೇಲೆಂಟ್ ಇ ಎಂ ಎಫ್ ಇರೋ ಜಾಗದಲ್ಲಿ ಯಾವ್ದಿದೆ? ಇಷ್ಟಿದೆ. ಹೌದಾ? ಇದು ಈಕ್ವಿವೇಲೆಂಟ್ ಇ ಎಂ ಎಫ್. ಸೊ ಆ ಜಾಗದಲ್ಲಿ ಇದನ್ನ ಬರ್ಕೋಬಹುದು. ಸೊ ಈಕ್ವಿವೇಲೆಂಟ್ ಇ ಎಂ ಎಫ್ ಎಷ್ಟು ಬರ್ತಾ ಇರೋದಿಲ್ಲ ನಮ್ಗೆ? E1R2 ಪ್ಲಸ್ E2R1 ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ ಬಂದಿದೆ. ಸೊ ನಮ್ಗೆ ಈಕ್ವಿವೇಲೆಂಟ್ ಇ ಎಂ ಎಫ್ ಗೆ ಈ ರೀತಿಯಾಗಿರೋ ಎಕ್ಸ್ಪ್ರೆಷನ್ ಸಿಕ್ತು. ನೆಕ್ಸ್ಟ್ ಇರೋದು ಐ, ಮೈನಸ್ ಇರೋ ಜಾಗದಲ್ಲಿ ಮೈನಸ್ ಇದೆ, ಐ ಇರೋ ಜಾಗದಲ್ಲಿ ಐ ಇದೆ. ಆರ್ ಈಕ್ವಿವೇಲೆಂಟ್ ಇರೋ ಜಾಗದಲ್ಲಿ ಯಾರಿದ್ದಾರೆ? ಇವರಿದ್ದಾರೆ. ಸೊ ಆರ್ ಈಕ್ವಿವೇಲೆಂಟ್ ಇರೋ ಜಾಗದಲ್ಲಿ ನಾವು ಏನ್ ಬರ್ಕೋಬೇಕು? R1R2 ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ ಬರ್ಕೋಬಹುದು. ಇಲ್ಲಿಗೆ ನಮ್ಮ ಡಿರೈವೇಶನ್ ಮುಗೀತು. ಕೇಳಿದ್ರೆ 5 ಮಾರ್ಕ್ ಕೇಳಿದ್ರೆ ಇದನ್ನ ಕೇಳ್ತಾರೆ. ನಿಮಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಲೆಂದಿ ಅಂತ ಅನ್ಸುತ್ತೆ. ಯಾಕೆ ಲೆಂದಿ ಅನ್ಸುತ್ತೆ ಅಂದ್ರೆ ನಾನು ಯಾವುದೇ ಸ್ಟೆಪ್ ಅನ್ನ ಸ್ಕಿಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬರೀಲಿಲ್ಲ. ಪ್ರತಿಯೊಂದು ಸ್ಟೆಪ್ ಅನ್ನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗೋ ಹಾಗೆ ಮಾಡ್ಕೊಂಡು ಮಾಡಿರೋದ್ರಿಂದ ನಿಮ್ಗೆ ಇದು ಲೆಂದಿ ಅಂತ ಅನ್ಸುತ್ತೆ. ನೀವು ಒಂದ್ಸಲ ವಿಡಿಯೋ ನೋಡ್ಕೊಂಡಿದ್ದೀರಾ, ಇವಾಗ ನಿಮ್ಗೆ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅದೊಂದ್ ಸ್ವಲ್ಪ ಹಿಂದೆ ಸರ್ಸ್ಕೊಂಡು ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅರ್ಥ ಆದ್ಮೇಲೆ ನೀವೇನ್ ಮಾಡ್ಬೇಕು? ಫೋನ್ ಅನ್ನ ಬದಿಗಿಟ್ಟು ನೀವಾಗೆ ಇದನ್ನ ಒಂದ್ಸಲ ಸಾಲ್ವ್ ಮಾಡ್ಕೋಬೇಕು. ಆವಾಗಲೇ ಈ ಡಿರೈವೇಶನ್ ನಿಮ್ ತಲೆಯಲ್ಲಿ ಫಿಟ್ ಆಗಿ ಕೂರೋದಕ್ಕೆ ಸಾಧ್ಯ. ಇದಾಗಿತ್ತು ಇವತ್ತಿನ ಕ್ಲಾಸ್. ವಿಡಿಯೋದಲ್ಲಿ ನಾನು ಹೇಳಿರೋದೆಲ್ಲ ಅರ್ಥ ಆಗಿದೆ ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.